ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀನಿವಾಸ್ ಐಎಎಸ್ ಅಕಾಡೆಮಿ. ಸೊ ಇವತ್ತು ನಾವು ಏನು ಮಾಡೋಣ, ಎಸ್ ಎಸ್ ಸಿ ಅಲ್ಲಿ ಬಂದಿರುವ ಎಲ್ಲ ಪ್ರೀವಿಯಸ್ ಕ್ವಶನನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಅದೇ ಎಸ್ ಎಸ್ ಸಿ ಸಿ ಜಿ ಎಲ್ ಆಗಿರಲಿ, ಸಿ ಎಚ್ ಎಸ್ ಎಲ್ ಆಗಿರಲಿ, ಎಮ್ ಟಿ ಎಸ್ ಆಗಿರಲಿ, ರೈಟ್, ಸಿ ಪಿ ಒ, ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ ಆಫ್ ವಾಟ್ ಪಝಲನ್ನು ನಾವು ನೋಡೋಣ. ಅದರಲ್ಲಿ ಜಾಸ್ತಿ ನಿಮಗೆ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಕೇಳಿದ್ದಾರೆ, ರೈಟ್. ಸೊ ಎಸ್ ಎಸ್ ಸಿ ಬಂದರೆ ಅದರಲ್ಲಿ ನಿಮಗೆ ಜಾಸ್ತಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಟೈಪ್ ಕ್ವಶನ್ಸನ್ನು ನಿಮಗೆ ಕೇಳಿದ್ದಾರೆ. ಸೊ ಇವತ್ತು ನಾವು ಒನ್ ಬೈ ಒನ್ ನಾವು ಎಲ್ಲ ಪೋಸ್ಟಿನ ವರ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನಿಮಗೆ ಬೇರೆ ಯಾವುದಾದ್ರೂ ಕಂಟೆಂಟ್ ಬೇಕಿದ್ದರೆ, ರೈಟ್, ಸೊ ಯು ಕ್ಯಾನ್ ಫ್ರೀಲಿ ನೀವು ಆ ಕಂಟೆಂಟನ್ನು ತಗೋಬೋದು. ವಾಟ್ ಬೈ ಶ್ರೀನಿವಾಸ್ ಐಎಎಸ್ ಅಕಾಡೆಮಿ ಅಂತ ಆ್ಯಪಲ್ಲಿ ನಿಮಗೆ ಸಿಕ್ಕಿರುತ್ತೆ. ಆರ್ ಎಲ್ಸ್ ಯು ಕ್ಯಾನ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಗ್ರೂಪ್ ಆಲ್ಸೋ. ಓಕೆ, ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ದ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? 6 ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಬೇಸಿಕ್ಸನ್ನು ಕಂಪ್ಲೀಟ್ ಆಗಿದೆ ಒಂದು ವಿಡಿಯೋದಲ್ಲಿ, ರೈಟ್. ಸೊ ನಿಮಗೆ ಬೇಸಿಕ್ ಬರಲ್ಲ ಅಂತಂದರೆ ನೀವು ಅದನ್ನು ಫಸ್ಟು ನೋಡಿ. ಆವಾಗ ಏನಾಗುತ್ತೆ, ಈ ಕ್ವಶನ್ಸ್ ನಿಮಗೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು, ರೈಟ್. ಹೇಗೆ ಲೆಫ್ಟ್ ಆ್ಯಂಡ್ ರೈಟ್ ಹೇಗೆ ತೊಗೊಳ್ಳೋದು, 2 ಪರ್ಸನ್ಸ್ ಅವೇ ಅಂದರೆ ಎಷ್ಟು ಗ್ಯಾಪ್ ಇರುತ್ತೆ, ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಆಲ್ರೆಡಿ ವರ್ಡ್ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಆ ವಿಡಿಯೋದನ್ನು ನೋಡಿ, ಆಮೇಲೆ ನಿಮಗೆ ಬೇಸಿಕ್ಸ್ ಕ್ಲಿಯರ್ ಆದಮೇಲೆ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಈ ಕ್ವಶನ್ಸನ್ನು ನಿಮಗೆ ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಏನಿದೆ ಫಸ್ಟ್ ಕ್ವಶನ್? 6 ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? 6 ಸ್ಟೂಡೆಂಟ್ಸ್ ಆರ್ ದೆ. ಹೇಗೆ ನೀವು ರೌಂಡ್ ಅದ್ರ ಮಾಡ್ಬೋದು ಸರ್ಕಲಲ್ಲಿ, ಆರ್ ಎಲ್ಸ್ ಈ ಥರ ಲೈನ್ಸ್ ಕೂಡ ಹಾಕ್ಕೊಳ್ಬೋದು. ಸರ್ಕಲಲ್ಲಿ ಅಪೋಸಿಟ್ ಆಗಿ ಕೂತಿರ್ತಾರೆ. ಸೊ 1 2 3 4 5 6 ಜನ ಆದರು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ದೇ ಆರ್ ಫೇಸಿಂಗ್ ಸೆಂಟರ್. ಎಲ್ಲಿ ಫೇಸ್ ಮಾಡ್ತಾ ಇದ್ದಾರೆ? ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ, ರೈಟ್. ಸೊ ರೆಡ್ ಈಸ್ ಸಿಟ್ಟಿಂಗ್ 4 ಟು ದ ರೈಟ್ ಆಫ್ ವೈಟ್. ರೆಡ್ ಎಲ್ಲಿ ಕೂತಿದೆ? 4 ಟು ದ ರೈಟ್ ಆಫ್ ವೈಟ್ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ವೈಟ್ ಇಲ್ಲಿದ್ರೆ, ಓಕೆ, ವೈಟ್ ದ 4 ಟು ದ ವಾಟ್ ರೆಡ್ ಈಸ್ ಸಿಟ್ಟಿಂಗ್ 4 ಟು ದ ರೈಟ್ ಆಫ್ ವೈಟ್. ವೈಟ್ದು 4 ಟು ದ ರೈಟ್ ಅಂದರೆ ಎಷ್ಟು ಗ್ಯಾಪ್ ಇರುತ್ತೆ? ಇಬ್ಬರಲ್ಲಿ 3 ಗ್ಯಾಪ್ ಇರುತ್ತೆ, ರೈಟ್. ಗ್ಯಾಪ್ ಈಸ್ ವಾಟ್ 3 ಆ್ಯಂಡ್ ಫ್ರಮ್ ರೈಟ್ ಸೈಡ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ರೈಟ್. ಹೂ ಇಸ್ ದ್ಯಾಟ್? ರೆಡ್. ಓಕೆನಾ? ನೆಕ್ಸ್ಟ್, ಬ್ಲೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಗ್ರೇ. ಬ್ಲೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಗ್ರೇ. ಇನ್ ಕೇಸ್ ನಾನು ಗ್ರೇ ಇಲ್ಲಿ ತೊಗೊಂಡಿದ್ರೆ ಬ್ಲೂ ಇಲ್ಲಿ ಬರುತ್ತೆ, ಗ್ರೇ ಇಲ್ಲಿ ತೊಗೊಂಡಿದ್ರೆ ಇಲ್ಲಿ ಬ್ಲೂ ಬರುತ್ತೆ, ಇಲ್ಲಿ ಗ್ರೇ ತೊಗೊಂಡ್ರೆ ಇಲ್ಲಿ ಬ್ಲೂ ಬರೋಕ್ಕೆ ಸಾಧ್ಯ ಇಲ್ಲ, ರೈಟ್. ನೆಕ್ಸ್ಟ್, ಬ್ಲ್ಯಾಕ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಪಿಂಕ್. ಪಿಂಕ್ದು ಥರ್ಡ್ ರೈಟಲ್ಲಿ ಬ್ಲ್ಯಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವಾಗ ನಾನು ಪಿಂಕ್ ಇಲ್ಲಿ ತೊಗೊಂಡಿದ್ರೆ 1 2 3 ಇಲ್ಲಾದರೂ ಬರ್ಬೋದು, ಪಿಂಕ್ ಇಲ್ಲಿ ತೊಗೊಂಡಿದ್ರೆ 1 2 3 ಇಲ್ಲಾದರೂ ಬರ್ಬೋದು, ರೈಟ್. ಸೊ ವೈಟ್ ಈಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಗ್ರೇ ಆ್ಯಂಡ್ ಬ್ಲ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ವೈಟ್ ಏನಿದೆ? ಇಮಿಡಿಯೇಟ್ ನೇಬರ್ ಆಫ್ ಗ್ರೇ ಆ್ಯಂಡ್ ಬ್ಲ್ಯಾಕ್. ವೈಟ್ ಇಮಿಡಿಯೇಟ್ ನೇಬರ್ ಏನಿದೆ? ಗ್ರೇ ಆ್ಯಂಡ್ ಬ್ಲ್ಯಾಕ್. ಸೊ ನಿಮಗೆ ಗ್ರೇ ಅಲ್ಲಿ ಮಾಡ್ಕೋಬೇಕು, ಬ್ಲ್ಯಾಕ್ ಅಲ್ಲಿ ಮಾಡ್ಕೋಬೇಕಂತ ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವು ಎರಡು ಪಾಸಿಬಿಲಿಟಿ ಡಯಾಗ್ರಾಮನ್ನು ಮಾಡ್ಕೊಳ್ಬೋದು. ದಿಸ್ ಈಸ್ ವಾಟ್ ನಿಮಗೆ ಒಂದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗುತ್ತೆ, ರೈಟ್. ಸೊ ಇವಾಗ ಇಲ್ಲಿ ವೈಟ್ ಇದೆ. ನೆಕ್ಸ್ಟ್ ವಿಲ್ ಬಿ ವಾಟ್? ಆಲ್ವೇಸ್ ಮೇಕ್ ಅ 2 ಪಾಸಿಬಿಲಿಟಿ ಡಯಾಗ್ರಾಮ್. ಆವಾಗ ನಿಮಗೆ ಈಸಿಯಾಗಿ ನೀವು ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅವ್ರೇನು ಹೇಳಿದ್ದಾರೆ? ವೈಟ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಗ್ರೇ ಅಂತೆ. ಒಂದು ಸಲ ಏನು ಮಾಡೋಣ, ಇಲ್ಲಿ ಗ್ರೇ ತೊಗೊಳ್ಳೋಣ, ಇನ್ನೊಂದು ಸಲ ಈ ಕಡೆ ಗ್ರೇ. ಓಕೆ, ಇಮಿಡಿಯೇಟ್ ನೇಬರ್. ಸೊ ಇಮಿಡಿಯೇಟ್ ನೇಬರ್ ಗ್ರೇ, ಇಲ್ಲಿ ಇನ್ನೊಂದು ಇಮಿಡಿಯೇಟ್ ನೇಬರು ಬ್ಲ್ಯಾಕ್ ಅಂತ ಹೇಳಿದ್ದಾರೆ. ಇನ್ನೊಂದು ಇಮಿಡಿಯೇಟ್ ನೇಬರು ಬ್ಲ್ಯಾಕ್. ಓಕೆ, ನಾವು ಗ್ರೇ ಬಗ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಇತ್ತು ನಮ್ಮ ಹತ್ರ. ಏನಿದೆ? ಬ್ಲೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಗ್ರೇ. ಇವಾಗ ನಾನು ಒಂದು ವೇಳೆ ಗ್ರೇ ಇಲ್ಲಿ ತೊಗೊಂಡಿದ್ರೆ ಸೆಕೆಂಡ್ ಟು ದ ರೈಟಲ್ಲಿ ಬ್ಲ್ಯಾಕ್ ಇದೆ. ಇದು ಕರೆಕ್ಟ್ ಆಗುತ್ತಾ ಹಾಗಿದ್ರೆ? ಸೊ ದಿಸ್ ಪಾಸಿಬಿಲಿಟಿ ವಿಲ್ ಬಿ ಕ್ಯಾನ್ಸಲ್ ಬಿಕಾಸ್ ಇಲ್ಲಿ ಆಲ್ರೆಡಿ ಬ್ಲ್ಯಾಕ್ ಇದೆ. ಬಟ್ ನಮ್ಗೆ ಬೇಕಾಗಿರೋದು ಬ್ಲೂ. ಸೆಕೆಂಡ್ ಟು ದ ರೈಟ್. ಸೊ ಗ್ರೇ ಇಲ್ಲಿದೆ, ಸೆಕೆಂಡ್ ಟು ದ ರೈಟ್ ಬ್ಲೂ ಪಾಸಿಬಲ್ಲ? ಎಸ್, ಬ್ಲೂ ಇಲ್ಲಿ ಬಂದಿರುತ್ತೆ. ಸೊ ಉಳಿದಿರೋದು ಏನಿದೆ? that is
ಬ್ಲ್ಯಾಕ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಪಿಂಕ್. ಸೊ ಪಿಂಕ್ ಇಲ್ಲೇ ಒಂದು ಸ್ಪೇಸ್ ಉಳಿದಿರೋದು, ಪಿಂಕ್ ಥರ್ಡ್ ರೈಟ್, ಫಸ್ಟ್ ರೈಟ್ ಸೆಕೆಂಡ್ ರೈಟ್ ಥರ್ಡ್ ರೈಟ್, ದಟ್ ಈಸ್ ಬ್ಲ್ಯಾಕ್. ಓಕೆ, ಸೊ ಕಂಪ್ಲೀಟ್ ಆಯಿತಾ ಇವಾಗ ನಮ್ಮ ಅರೇಂಜ್ಮೆಂಟು. ಸೊ ಕ್ವಶನ್ ಏನು ಕೇಳಿದ್ದಾರೆ ಹಾಗಿದ್ರೆ, ಹೂ ಈಸ್ ದ ಇಮಿಡಿಯೇಟ್ ನೇಬರ್ ಆಫ್ ರೆಡ್ ಆ್ಯಂಡ್ ಪಿಂಕ್ ಅಂತ ಕೇಳಿದ್ದಾರೆ. ರೆಡ್ ಮತ್ತು ಪಿಂಕ್ದು ಇಮಿಡಿಯೇಟ್ ನೇಬರ್ ಯಾರಿದ್ದಾರೆ? ರೆಡ್ ಆ್ಯಂಡ್ ಪಿಂಕ್ ಇಮಿಡಿಯೇಟ್ ನೇಬರ್ ಈಸ್ ವಾಟ್? ಯಾರು? ಬ್ಲೂ. ಇಮಿಡಿಯೇಟ್ ನೇಬರ್ ಈಸ್ ವಾಟ್? ಬ್ಲೂ ಇದ್ದಾರೆ. ಇಮಿಡಿಯೇಟ್ ನೇಬರ್ ಈಸ್ ಹೂ ಈಸ್ ದಟ್? ಬ್ಲೂ. ಸೊ ವಿಚ್ ಈಸ್ ಆಪ್ಷನ್? ದಟ್ ಈಸ್ ಅ ಫಸ್ಟ್ ಆಪ್ಷನ್, ರೈಟ್ ಅಲ್ವಾ? ನೆಕ್ಸ್ಟ್, ದಿಸ್ ವಾಸ್ ಆಸ್ಕ್ಡ್ ಇನ್ ದ ಡೆಲ್ಲಿ ಪೊಲೀಸ್ 2023 ಕೇಳಿದ್ದಾರೆ, ಶಿಫ್ಟ್ 3. ಓಕೆ, ನೆಕ್ಸ್ಟ್, 6 students are sitting around a circular table facing the center. 6 students are sitting around, ಇಲ್ಲೂ ಕೂಡ ಸರ್ಕ್ಯುಲರ್ ಟೇಬಲ್ ಕೊಟ್ಟಿದ್ದಾರೆ, ರೈಟ್? ಸೊ ಸರ್ಕ್ಯುಲರ್ ಆಲ್ವೇಸ್ ವಿಲ್ ಮೇಕ್ ಅ 2 ಪಾಸಿಬಿಲಿಟೀಸ್, ಆವಾಗ ನಿಮಗೆ ಈಸಿಯಾಗಿ ಒಂದನ್ನು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಉದಿತ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಉದಯ್ ಆ್ಯಂಡ್ ಉನ್ನತಿ ಅಂತ ಹೇಳ್ತಾ ಇದ್ದಾರೆ. ಉದಿತ್ ಏನಿದ್ದಾನೆ? ದೇ ಆರ್ ಫೇಸಿಂಗ್ ಸೆಂಟರ್ ಅಂತ ಕೊಟ್ಟಿದ್ದಾರಲ್ವ, ಅದನ್ನು ಮಾಡ್ಕೊಳ್ಳಿ. ದೇ ಆರ್ ಫೇಸಿಂಗ್ ಅ ವಾಟ್? ಸೆಂಟರ್. ದೇ ಆರ್ ಫೇಸಿಂಗ್ ಅ ಸೆಂಟರ್. ನೆಕ್ಸ್ಟ್ ಏನಿದೆ? ಉದಿತ್, ವೇರ್ ಇಸ್ ದಟ್? ಉದಿತ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಉದಯ್ ಆ್ಯಂಡ್ ಉನ್ನತಿ. ಉದಯ್ ಮತ್ತು ಉನ್ನತಿದು ಇಮಿಡಿಯೇಟ್ ನೇಬರ್ ಉದಿತ್ ಇದ್ದಾನೆ. ಹಾಗಿದ್ರೆ ಉದಿತ್ ಎಲ್ಲಿ ಬರುತ್ತೆ? ಇನ್ ಮಿಡಲ್ ಆಫ್ ಉದಯ್ ಆ್ಯಂಡ್ ಉನ್ನತಿ, ಎಸ್ ಆರ್ ನಾಟ್? ಸೊ ಉದಿತ್ ಈಸ್ ದ ಇಮಿಡಿಯೇಟ್ ನೇಬರ್. ಅಂದರೆ ಇನ್ನು ಮುಂದೆ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಉದಯ್ ಆ್ಯಂಡ್ ಉನ್ನತಿ. ಉದಯ್ ಆ್ಯಂಡ್ ಉನ್ನತಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಉದಯಲ್ಲಿ ಇಲ್ಲೇ ಲೆಫ್ಟ್ ಕಡೆಗೆ ಬರುತ್ತೆ ಆ್ಯಂಡ್ ಉನ್ನತಿ ರೈಟಿಗೆ ಬರುತ್ತೆ ಅಂತ ಹೇಳಿದಾರ, ಮೆನ್ಷನ್ ಮಾಡಿ ಹೇಳಿದಾರ ಮುಂದೆ ಎಲ್ಲಾದರೂ? ನೋ, ರೈಟ್? ಸೊ ಹಾಗಿದ್ರೆ ನಾವು ಒಂದು ಸಲ ರೈಟಿಗೆ ತೊಗೊಳ್ಳೋಣ, ಇನ್ನೊಂದು ಸಲ ಲೆಫ್ಟಿಗೆ. ಸೊ ಉದಯ್ ಈ ಸಲ ರೈಟಿಗೆ, ಇಲ್ಲಿ ಯಾರು? ಉದಯನ ತಗೊಳ್ಳೋಣ, ಇಲ್ಲಿ ಯಾರು? ಉನ್ನತಿ. ಓಕೆ, ಸೊ ಹಾಗಿದ್ರೆ ಏನಿದೆ ನೆಕ್ಸ್ಟ್? ಉಮೇಶ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಉನ್ನತಿ. ಸೆಕೆಂಡ್ ಟು ದ ರೈಟ್ ಆಫ್ ಉನ್ನತಿ ಯಾರು? ಸೆಕೆಂಡ್ ಟು ದ ರೈಟ್. ಸೆಕೆಂಡ್ ಟು ದ ರೈಟ್ ಯಾರಿದ್ದಾರೆ? ಉನ್ನತಿದು ಉಮೇಶ್ ಅಂತ ಹೇಳ್ತಾ ಇದ್ದಾರೆ. ಸಿ, ಸೆಕೆಂಡ್ ಟು ದ ರೈಟ್ ಮೀನ್ಸ್ 1 ಗ್ಯಾಪ್ ಬಂದಿರುತ್ತೆ. ರೈಟ್ ಯಾವ ಸೈಡ್ ಬರುತ್ತೆ? ಈ ಸೈಡ್ ಅಲ್ವಾ? ಫಸ್ಟ್ ರೈಟ್ ಸೆಕೆಂಡ್ ರೈಟ್. ಹೂ ಇಸ್ ದ್ಯಾಟ್? ಉಮೇಶ್. ಸೊ ಇವಾಗ ಇಲ್ಲಿ ನೋಡಿ, ಉನ್ನತಿದು ಸೆಕೆಂಡ್ ರೈಟ್ ಹೋಗಬೇಕು. ಸೆಕೆಂಡ್ ರೈಟ್ ಅಂದರೆ ಈ ಸೈಡ್ ಹೋಗಬೇಕಾ? ಸೊ ಫಸ್ಟ್ ರೈಟ್ ಸೆಕೆಂಡ್ ರೈಟ್ಗೆ ಯಾರಿದ್ದಾರೆ? ಆಲ್ರೆಡಿ ಇಲ್ಲಿ ಉದಯ್ ಇದ್ದಾನೆ. ಹಾಗಿದ್ರೆ ಉಮೇಶ್ ಬರೋಕ್ಕೆ ಸಾಧ್ಯನಾ? ಸೊ ಇದೇನಾಗಿದೆ ನಮ್ದು ಅರೇಂಜ್ಮೆಂಟ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಬಿಕಾಸ್ ಸೆಕೆಂಡ್ ಟು ದ ರೈಟ್ ಆಫ್ ಉನ್ನತಿ ಯಾರು ಬರಬೇಕು? ಉಮೇಶ್ ಬರಬೇಕು, ರೈಟ್? ನೆಕ್ಸ್ಟ್ ಏನಿದೆ? ಉತ್ಪಲ್ ಈ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಉದಯ್. ಥರ್ಡ್ ಟು ದ ಲೆಫ್ಟ್ ಆಫ್ ಉದಯ್ಗೆ ಯಾರಿದ್ದಾರೆ? ಉತ್ಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಉದಯ್ ಈಸ್ ಹಿಯರ್ ಥರ್ಡ್ ಟು ದ ಲೆಫ್ಟ್. ಲೆಫ್ಟ್ ಅಂದರೆ ಈ ಸೈಡ್ ಅಲ್ವಾ? ಸೊ ಸೆಂಟರಲ್ಲಿ ಫೇಸ್ ಮಾಡ್ತಾರೆ, ಲೆಫ್ಟ್ ಸೈಡ್. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿದ್ದಾರೆ? ಉತ್ಪಲ್ ಅಂತ ಹೇಳ್ತಾ ಇದ್ದಾರೆ, ಉತ್ಪಲ್. ಸೊ ಎಷ್ಟು ಗ್ಯಾಪ್ ಇದೆ ಅಲ್ಲಿ? 2 ಗ್ಯಾಪ್ ಇದೆ. ನೆಕ್ಸ್ಟ್, ಸೊ ರಿಮೈನಿಂಗ್ 1 ಯಾರು ಬಂದಿರೋದು? ಉತ್ಸವ ಅಂತ. ರಿಮೈನಿಂಗ್ 1 ಉತ್ಸವ್. ಸೊ ಉತ್ಸವ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಉಮೇಶ್ ಆ್ಯಂಡ್ ಉದಯ್. ಎಸ್, ಉದಯ್ ಮತ್ತು ಉಮೇಶ್ದು ಇಮಿಡಿಯೇಟ್ ನೇಬರ್ ಇದ್ದಾನೆ. ಯಾರು? ಉತ್ಸವ್ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಕ್ವಶನ್ ಹಾಗಿದ್ರೆ? ಹೂ ಈಸ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಉಮೇಶ್ ಆ್ಯಂಡ್ ಉನ್ನತಿ? ಹೂ ಈಸ್ ದ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಉಮೇಶ್ ಆ್ಯಂಡ್ ಉನ್ನತಿ? ಉಮೇಶ್ ಮತ್ತು ಉನ್ನತಿದು ಇಮಿಡಿಯೇಟ್ ನೇಬರ್ ಯಾರಿದ್ದಾರೆ? ಉತ್ಪಲ್, ರೈಟ್? ಉಮೇಶ್ ಮತ್ತು ಉನ್ನತಿದು ಯಾರಿದ್ದಾರೆ? ಉತ್ಪಲ್ ಅಂತ. ಸೊ ದಟ್ ಈಸ್ ಆಲ್ಸೋ ಫಸ್ಟ್ ಆಪ್ಷನ್, ರೈಟ್? ಯಾರಿದ್ದಾರೆ? ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನು ಶಿಫ್ಟ್ 1 ಅಲ್ಲಿ ಕೇಳಿದ್ದಾರೆ ನೋಡಿ, 15th ನವಂಬರಲ್ಲಿ. ಸೊ ನೆಕ್ಸ್ಟ್, 6 persons are posing before a camera for a group photograph. 6 person ಪೋಸ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾದ ಎದುರುಗಡೆ. P is sitting exactly between N and S, while Q is to the immediate left of N, O is the extreme right, while R is the immediate left, and who is the exact right of S ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಲೀನಿಯರ್ ಅರೇಂಜ್ಮೆಂಟ್ ಕ್ವಶನನ್ನು ಕೊಟ್ಟಿದ್ದಾರೆ. ಪೋಸಿಂಗ್ ಬಿಫೋರ್ ಕ್ಯಾಮ್ರಾ ನಾನು ಇಲ್ಲಿ ಇದ್ದಿದ್ರೆ ಇಲ್ಲಿ ಲೀನಿಯರ್ ಅರೇಂಜ್ಮೆಂಟಲ್ಲಿ ನಿಂತ್ಕೊಂಡಿರ್ತಾರೆ, ರೈಟ್? 6 person ನಿಂತ್ಕೊಂಡಿದ್ದಾರೆ. ಎಷ್ಟು ಜನ? 6 persons ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ ಅ ಗ್ರೂಪ್ ಫೋಟೋಗ್ರಾಫ್
P is standing exactly between N and S while Q is immediate left of N ಅಂತ ಹೇಳ್ತಾ ಇದ್ದಾರೆ. ಸೊ O is at the extreme right ಅಂತ. ಸೊ ಇದರಲ್ಲಿ ರೈಟ್ ಹ್ಯಾಂಡ್ ಈಸ್ ದಿಸ್ ಒನ್, ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್. ಸೊ ರೈಟ್ ಹ್ಯಾಂಡಲ್ಲಿ ಬರುತ್ತೆ ಇಲ್ಲಿ, ದಿಸ್ ಈಸ್ ವಾಟ್ O ಅಂತ ಹೇಳ್ತಾ ಇದ್ದಾರೆ. ಸೊ ವಿಲ್ ಮೇಕ್ ಅ 2 ಪಾಸಿಬಿಲಿಟೀಸ್ ಆಲ್ವೇಸ್. ಸೊ ನೆಕ್ಸ್ಟ್ ವಾಟ್ O ಬಗ್ಗೆ ಏನಾದರೂ ಕೊಟ್ಟಿದ್ದಾರಾ? ವೈಲ್ R ಈಸ್ ಟು ಹಿಸ್ ಇಮಿಡಿಯೇಟ್ ಲೆಫ್ಟ್. R ಈಸ್ ಏನಿದೆ? ಹಿಸ್ ಇಮಿಡಿಯೇಟ್ ಲೆಫ್ಟ್. ನಿಮಗೆ ಇಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂತಂದರೆ ಆಲ್ವೇಸ್ ಟೇಕ್ ಇಟ್ ಆ್ಯಸ್ ಅ not, always take it as a not, that will be easy for you. So while R is to the immediate left, okay, R ಏನಿದೆ immediate left of O ಇದೆ ಅಂತ ಹೇಳ್ತಾ ಇದ್ದಾರೆ, ರೈಟಾ? ಸೊ what is next? P is standing, how many members are there? Total 6 members. Already 2 members ಆಗಿದ್ದಾರೆ. ಈ ಸೈಡ್ ಎಲ್ಲರೂ ಬಂದಿರ್ತಾರ, because this is a extreme right. 3 4 5 6 1 2 3 4 5 6. ಸೊ ನೆಕ್ಸ್ಟ್ ಏನಿದೆ? ಪಿ ಇಸ್ ಸ್ಟ್ಯಾಂಡಿಂಗ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಎನ್ ಆ್ಯಂಡ್ ಎಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಪಿ ಇಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಎನ್ ಆ್ಯಂಡ್ ಎಸ್. ಎನ್ ಪಿ ಎಸ್ ಈ ಮೂರು ಒಂದೇ ಕಡೆ ಬರಬೇಕು. ಆ್ಯಂಡ್ ವಾಟ್ ಕ್ಯೂ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎನ್. ಕ್ಯೂ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎನ್. ಈ ಥರ ಬರಬೇಕು. ಆರ್ ಎಲ್ಸ್ ಇನ್ನೊಂದು ಬರೋಕ್ಕೆ ಚಾನ್ಸಸ್ ಇದೆ, ರೈಟ್? ದಟ್ ಈಸ್ ಇಲ್ಲಿ ಕೂಡ ಎಸ್ ಬರ್ಬೋದು, ಇಲ್ಲಿ ಕೂಡ ಏನು ಬರ್ಬೋದು, ಬಿಕಾಸ್ ಅಲ್ಲಿ ಎಕ್ಸಾಕ್ಟಾಗಿ ಯಾವ ಸೈಡ್ ಇದೆ ಅಂತ ಕೊಟ್ಟಿಲ್ಲ. ಆ್ಯಂಡ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಇವಾಗ ವಾಟ್ ಎಂದು ಇಮಿಡಿಯೇಟ್ ಲೆಫ್ಟಲ್ಲಿ ಕ್ಯೂ ತೊಗೊಳಕ್ಕೆ ಬರುತ್ತಾ? ಹಾಗಿದ್ರೆ ಎಂದು ಇಮಿಡಿಯೇಟ್ ಲೆಫ್ಟಲ್ಲಿ, ಹಾಗಿದ್ರೆ ಯಾವ್ದು ಪಾಸಿಬಲ್ ಆಗುತ್ತೆ? ಕ್ಯೂ ಎನ್ ಪಿ ಎಸ್. ಸೊ ಎಲ್ಲಿ ಮಾಡ್ತೀರಾ ಅದನ್ನು ಅರೇಂಜು? ಕ್ಯೂ ಎನ್ ಪಿ ಎಸ್, ರೈಟ್? ಸೊ ಕ್ವಶನ್ ಏನು ಕೇಳಿದ್ದಾರೆ? ಹಾಗಿದ್ರೆ ಹೂ ಈಸ್ ಟು ದ ಎಕ್ಸಾಕ್ಟ್ ರೈಟ್ ಆಫ್ ಎಸ್? ಎಕ್ಸಾಕ್ಟ್ ರೈಟ್ ಆಫ್ ಎಸ್ ಯಾರಿದ್ದಾರೆ? ಸೊ ರೈಟ್ ಆಫ್ ಎಸ್ ಈಸ್ ವಾಟ್? ಆರ್. ಹೂ ಇಸ್ ದಟ್? ಆರ್ ಈಸ್ ದಟ್. ಸೊ ದಟ್ ಈಸ್ ಸಿ ಆಪ್ಷನ್ ಆರ್. ಓಕೆ, ಇದನ್ನು MTS ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಸೊ ದೇರ್ ಆರ್ 7 ರೋ ಹೌಸಸ್, MNOPQR 7 ರೋ ಇದೆ ಅಂತ ಹೇಳ್ತಾ ಇದ್ದಾರೆ. Next, but not necessary in a same sequence. P is not at any of the ends. R is to the immediate right of P. S is third. Row andre hinge bandirutta, row andre ee type bandirutta, row. This is column. So ಏನು ಹೇಳಿದ್ದಾರೆ? there are 7 row houses. 7 row ಅಲ್ಲಿ houses ಇದೆ. R is immediate right of P. P is not at any of the ends ಅಂತ ಹೇಳಿದ್ದಾರೆ. ಪಿ ಎಂಡಲ್ಲಿ ಇಲ್ಲ. ಎಸ್ ಈಸ್ ಥರ್ಡ್ ಫ್ರಮ್ ದ ಲೆಫ್ಟ್. ಲೆಫ್ಟ್ ಎಂಡಿಂದ ಥರ್ಡಲ್ಲಿ ಇದೆ. ಇದನ್ನು ನಾವು ಎಕ್ಸಾಕ್ಟಾಗಿ ಮಾಡ್ಬೋದು. ಎಸ್ ಲೆಫ್ಟ್ ಎಂಡಿಂದ ಥರ್ಡಲ್ಲಿ ಯಾವುದಿದೆ? ಎಸ್ ಇದೆ. ದಿಸ್ ಈಸ್ ವಾಟ್? ಲೆಫ್ಟ್ ಎಂಡ್, ದಿಸ್ ಈಸ್ ರೈಟ್ ಎಂಡ್. ಎಸ್. ಸೊ ಹಾಗಿದ್ರೆ ನಮಗೆ 7% ಬೇಕು. ಥರ್ಡಲ್ಲೇ ಇಲ್ಲಿ 3 ಜನ ಆದರೆ ಇನ್ನೂ ಬೇಕಾಗಿರೋರು 4 ಮೆಂಬರ್ಸ್, ರೈಟ್? ಇನ್ನೂ ಉಳಿದಿರೋರು 4 ಮೆಂಬರ್ಸ್. ನೆಕ್ಸ್ಟ್, ಓ ಈಸ್ ಎಟ್ ಅ ಲೆಫ್ಟ್ ಎಂಡ್. ಓ ಏನಿದೆ ಇಲ್ಲಿ? ಲೆಫ್ಟ್ ಹ್ಯಾಂಡಲ್ಲಿ ಇದೆ. ನೆಕ್ಸ್ಟ್, ಓ ಈಸ್ ನಾಟ್ ಬಿಸೈಡ್ ಪಿ. ಓ ಹತ್ರ ಏನಿಲ್ಲ, ಪಿ ಇಲ್ಲ ಅಂತ. ವಿಚ್ ರೋ ಹೌಸ್ ಇಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ? ವಾಟ್ ಕ್ಯೂ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್ ಅಂತ ಹೇಳಿದ್ದಾರೆ. ಕ್ಯೂ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ಕ್ಯೂ ಏನಿದೆ? ಇಮಿಡಿಯೇಟ್ ಲೆಫ್ಟ್ ಆಫ್ ಎಸ್. ನೆಕ್ಸ್ಟ್, ಪಿ ಈಸ್ ನಾಟ್ ಎನಿ ಎಂಡ್ಸ್. ಪಿ ಅಂತೂ ಇಲ್ಲಿ ಬರೋದಿಲ್ಲ, ರೈಟ್? ಆರ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಪಿ. ಪಿ ಇದು ಇಮಿಡಿಯೇಟ್ ರೈಟಲ್ಲಿ ಆರ್ ಇದೆ. ಸೊ ಈ ಥರ ಎರಡು ಬಂದಿರುತ್ತೆ. ನೆಕ್ಸ್ಟ್, ಎಸ್ ಈಸ್ ಥರ್ಡ್ ಫ್ರಮ್ ದ ಲೆಫ್ಟ್. ಓ ಈಸ್ ಲೆಫ್ಟ್ ಹ್ಯಾಂಡ್, ಅದೂ ಆಗಿದೆನಾ? ಎಮ್ ಈಸ್ ಸೆಕೆಂಡ್ ಫ್ರಮ್ ದ ರೈಟ್ ಆಫ್ ಪಿ. ಪಿ ಇದು ರೈಟಲ್ಲಿ ಯಾರಿದ್ದಾರೆ? ಎಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಫ್ರಮ್ ದ ರೈಟ್. ಹಾಗಿದ್ರೆ ಪಿ ಆರ್ ಎಮ್ ಮೂರು ಒಂದೇ ಕಡೆ ಬಂದಿರುತ್ತೆ. ಪಿ ಆರ್ ಎಮ್. ನೆಕ್ಸ್ಟ್, ಎಮ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಎನ್. ಎಮ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಎಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಮ್ದು ಇಮಿಡಿಯೇಟ್ ನೇಬರು ಎನ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಅರೇಂಜ್ ಆಯಿತಾ? ಹಾಗಿದ್ರೆ ಇದನ್ನು ಎಲ್ಲಿ ಕೊಡಿಸ್ಬೋದು ನಾವು? ದರ್ ಇಸ್ ಓನ್ಲಿ 4 ಮೆಂಬರ್ಸ್, ಪ್ಲೇಸ್ ಖಾಲಿ ಇದೆ ಅಲ್ವಾ, ರೈಟ್? ಸೊ ಆರ್ ಎಮ್ ಎನ್. ಸಿ, ಒಂದು ವೇಳೆ ಪಿ ಆರ್ ಎಮ್ ಅನ್ನು ಇಲ್ಲಿ ತಗೊಂಡು ಸೊ ಎನ್ ಇಲ್ಲಿ ಬರೋಕ್ಕೆ ಸಾಧ್ಯನಾ? ನೋ, ಬಿಕಾಸ್ ಎಮ್ದು ಇಮಿಡಿಯೇಟ್ ನೇಬರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇದು ಇಮಿಡಿಯೇಟ್ ನೇಬರ್ ಆಗುತ್ತಾ? ಇಲ್ಲ. ಸೊ ಹಾಗಿದ್ರೆ ವಿಚ್ ಒನ್ ಈಸ್ ಕರೆಕ್ಟ್? ಫಸ್ಟ್ ಅರೇಂಜ್ಮೆಂಟ್ ಈಸ್ ಕರೆಕ್ಟ್.
ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ರೋ ಹೌಸ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್. ಎಸ್ದು ಸೆಕೆಂಡ್ ರೈಟಿಗೆ ಯಾರಿದ್ದಾರೆ, ಫಸ್ಟ್ ರೈಟ್ ಸೆಕೆಂಡ್ ರೈಟ್. ಹೂ ಇಸ್ ದಟ್, ಆರ್ ಇದೆ. ಯಾರು, ಆರ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ next question is what? OPQRST are sitting around a circular table facing center. ಫೇಸಿಂಗ್ ಸೆಂಟರಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಟೋಟಲು? 6 ಮೆಂಬರ್ಸ್ ಇದ್ದಾರೆ. ಇದರಲ್ಲೂ 6 ಮೆಂಬರ್ಸ್. ಸೊ ವಿಲ್ ಮೇಕ್ ಹಿಯರ್ ಆಲ್ಸೋ 6 ಪಾಸಿಬಿಲಿಟೀಸ್. ಸಾರಿ, 2 ಪಾಸಿಬಿಲಿಟೀಸ್. ನೆಕ್ಸ್ಟ್, P sits second to the left of T. S sits third to the right of Q. Q is not an immediate neighbor of P. O sits second to the right of S ಅಂತ ಹೇಳ್ತಾ ಇದ್ದಾರೆ. Which of the following represent the position of O with respect to R ಅಂತ ಕೇಳ್ತಾ ಇದ್ದಾರೆ. What is the question? P sits second to the left of T. They are facing what? They are facing a center. They are facing center. Okay? ದೇ ಆರ್ ಫೇಸಿಂಗ್ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂದೆ ಪಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಟಿದು ಸೆಕೆಂಡ್ ಲೆಫ್ಟಲ್ಲಿ ಪಿ ಇದೆ ಅಂತ ಹೇಳ್ತಾ ಇದ್ದಾರೆ. ರೈಟ್ ಅಲ್ವಾ? ನೆಕ್ಸ್ಟ್, ಎಸ್ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಇವಾಗ ಒಂದು ವೇಳೆ ನಾನು ಕ್ಯೂ ಇಲ್ಲಿ ತೊಗೊಂಡಿದ್ರೆ 1 2 3, ಥರ್ಡ್ ಟು ದ ರೈಟ್ ಇಲ್ಲಿ ಬರುತ್ತೆ. ಇನ್ ಕೇಸ್ ಕ್ಯೂ ಇಲ್ಲಿ ತೊಗೊಂಡಿದ್ರೆ 1 2 3 ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಇಲ್ಲಿ ತೊಗೊಂಡ್ರೆ 1 2 3 ಇಲ್ಲಿ ಬರೋಕ್ಕೂ ಸಾಧ್ಯ ಇದೆ. ರೈಟ್, ಅದನ್ನು ನಾವು 2 ಪಾಸಿಬಿಲಿಟೀಸಲ್ಲಿ ಮಾಡ್ಕೊಳ್ಳೋಣ ಹಾಗಿದ್ರೆ. ರೈಟ್, ಸೊ ಒಂದ್ಸಲ ಏನು ಮಾಡೋಣ, ಎಸ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಕ್ಯೂ. ಕ್ಯೂದು ಥರ್ಡ್ ರೈಟಲ್ಲಿ ಎಸ್ ಇಲ್ಲಿ ಬಂದಿರಟ್ಟ 2 ಗ್ಯಾಪ್. ಸೊ ಇನ್ನಂತೂ ಇಲ್ಲಂತೂ ಪಾಸಿಬಲ್ ಇಲ್ಲ. ರೈಟ್, ಪಿ ಇದೆ. ಸೊ ಹಾಗಿದ್ರೆ ಇಲ್ಲಿ ಪಾಸಿಬಲ್ ಇದೆ. ಕ್ಯೂದು ಥರ್ಡ್ ರೈಟಲ್ಲಿ ಯಾರು, ಎಸ್. ನೆಕ್ಸ್ಟ್, ಕ್ಯೂ ಈಸ್ ನಾಟ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಇದು ಕರೆಕ್ಟ್ ಆಗುತ್ತಾ? ನೋ, ಬಿಕಾಸ್ ಕ್ಯೂ ಈಸ್ ನಾಟ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಪಿ. ಓ ಸೆಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್. ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಅಲ್ಲಿ ಯಾರಿದ್ದಾರೆ, ಓ ಇದೆ ಅಂತ. ಸೊ ಇಲ್ಲಿ ಉಳಿದಿರೋ ಪೊಸಿಷನಲ್ಲಿ, ಉಳಿದಿರೋ ಖಾಲಿ ಪ್ಲೇಸಲ್ಲಿ ಯಾವ್ದು ಬಂದಿರುತ್ತೆ, ಓ ಆಯಿತು, ಓ ಪಿ ಕ್ಯೂ ಆರ್. ವಿಚ್ ಒನ್ ಈಸ್ ರಿಮೈನಿಂಗ್, ಆರ್. ಸೊ ಏನು ಕೇಳಿದ್ದಾರೆ ಕ್ವಶನು, ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ ದ ಪೊಸಿಷನ್ ಆಫ್ ಓ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್, ಯಾವುದು ಕೆಳಗಡೆ ಆಪ್ಷನಲ್ಲಿರೋದು ರಿಪ್ರೆಸೆಂಟ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಆರ್. ವಿತ್ ರೆಸ್ಪೆಕ್ಟ್ ಟು ಆರ್ ನೋಡಿದರೆ ಓ ಪೊಸಿಷನಲ್ಲಿದೆ. ಫಸ್ಟ್ ಲೆಫ್ಟ್, ಸೆಕೆಂಡ್ ಟು ದ ಲೆಫ್ಟ್ ಇದೆ ಅಲ್ವಾ? ಸೊ ಸೆಕೆಂಡ್ ಟು ದ ಲೆಫ್ಟ್ ಇದೇನಾ ಆನ್ಸರು? ಎಸ್. ಸೊ ರೈಟ್ ಕಡೆಯಿಂದ ಬಂದಿದ್ರೆ ಎಷ್ಟಾಗುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಆ್ಯಂಡ್ ಫೋರ್ತ್ ಟು ದ ರೈಟ್ ಆಗಿರುತ್ತೆ. ಓಕೆ, ಬಟ್ ಅಲ್ಲಿ ಫೋರ್ತ್ ಟು ದ ರೈಟ್ ಇಲ್ಲ, ಏನಿದೆ ಸೆಕೆಂಡ್ ಟು ದ ಲೆಫ್ಟ್ ಇದೆ. ರೈಟ್, ಈ ಕ್ವಶನನ್ನು ನೋಡಿ SSC CGL ಅಲ್ಲಿ ಕೇಳಿದ್ದಾರೆ. ರೈಟ್, ಇದನ್ನು ನೀವು ವಿತಿನ್ ಸೆಕೆಂಡಲ್ಲಿ ಮಾಡಬೇಕು. ಓಕೆ, ನೆಕ್ಸ್ಟ್, what is the next one? M and O, X and Y and Z are sitting around a circular table ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಫೇಸಿಂಗ್ ಇಲ್ಲಿ ಕೂಡ ಎಷ್ಟು ಜನ ಇದ್ದಾರೆ, 1 2 3 4 5 6. ಜಾಸ್ತಿ ನಿಮಗೆ 6 ಮೆಂಬರ್ಸ್ ಅರೇಂಜ್ಮೆಂಟನ್ನು ಮಾತ್ರ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್, ಫೇಸಿಂಗ್ ಅ ಸೆಂಟರ್. ಫೇಸಿಂಗ್ ಅ ವಾಟ್, ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೆಂಟರಲ್ಲಿ ಏನು ಮಾಡ್ತಾ ಇದ್ದಾರೆ, ಫೇಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, what is the next? O is an immediate neighbor of Y. O is immediate neighbor of Y. Y ಇಲ್ಲಿದ್ರೆ O ಇಲ್ಲಿರ್ಬೋದು, Y ಇಲ್ಲಿದ್ರೆ ಇಲ್ಲೂ ಕೂಡ O ಇರ್ಬೋದು. ರೈಟ್, ನೆಕ್ಸ್ಟ್, Z sit second to the right of O. ಸೆಕೆಂಡ್ ಟು ದ ರೈಟ್ ಎಲ್ಲಿ ಬಂದಿರುತ್ತೆ, ಫಸ್ಟ್ ರೈಟ್ ಸೆಕೆಂಡ್ ರೈಟ್, ದಟ್ ಈಸ್ Z. ಸೊ ಇಲ್ಲಿ ಫಸ್ಟ್ ರೈಟ್ ಸೆಕೆಂಡ್ ರೈಟ್, ದಟ್ ಈಸ್ Z. ನೆಕ್ಸ್ಟ್, X is the immediate neighbor of both M and N. ಸೊ X is ಏನಿದೆ, immediate neighbor of both M and N. ಹಾಗಿದ್ರೆ ಎಕ್ಸ್ ಮಿಡಲಲ್ಲಿ ಬಂದಿರುತ್ತೆ. ಈ ಪೊಸಿಷನು ಚೇಂಜ್ ಆಗಿರ್ಬೋದು, ಎಮ್ ಆ್ಯಂಡ್ ಎನ್. ಎಮ್ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಓ. ಎಮ್ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಎಮ್ ಇಲ್ಲಿ ಬಂದಿರುತ್ತೆ, ಎನ್ ಈಸ್ ಹಿಯರ್, ಇಲ್ಲಿ ಎಕ್ಸ್ ಬಂದಿರುತ್ತೆ. ಇಲ್ಲಿ ನೋಡಿ, ವಾಟ್, ಈ 3 ಜನ ಒಂದೇ ಕಡೆ ಬರಬೇಕು. ಬಟ್ ಹಿಯರ್ ಇಸ್ ಇಟ್ ಅ ಪಾಸಿಬಲ್? ನೋ. ಇಲ್ಲಿ 2 ಪ್ಲೇಸಸ್ ಖಾಲಿ ಇದೆ, ಇಲ್ಲಿ 1 ಪ್ಲೇಸಸ್ ಖಾಲಿ ಇದೆ. ಬಟ್ ನಮಗೆ 3 ಜೊತೆಯಲ್ಲಿ ಖಾಲಿ ಪ್ಲೇಸಸ್ ಬೇಕು. ಹಿಯರ್ ಇಸ್ ಇಟ್ ಪಾಸಿಬಲ್? ನೋ. ಇದೇನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಸಿಕ್ತಲ್ವ ನಿಮಗೆ ಆನ್ಸರು. ವಾಟ್ ಈಸ್ ದಟ್, ಏನು ಕೇಳಿದ್ದಾರೆ ಕ್ವಶನು, ಹೂ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ವೈ. ಇಮಿಡಿಯೇಟ್ ಲೆಫ್ಟ್ ಆಫ್ ವೈ ಯಾರಿದ್ದಾರೆ, ಓ ಇದೆ. ಇಮಿಡಿಯೇಟ್ ಲೆಫ್ಟ್ ಆಫ್ ವೈ ಇಸ್ ದಟ್ ಓ ಇದೆ. ನೋಡಿ ಎಷ್ಟು ಈಸಿ ಕ್ವಶನ್ಸನ್ನು ಕೇಳಿದ್ದಾರೆ CGL ಅಲ್ಲಿ ಕೂಡ. ರೈಟ್, ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ, ಯಾರು ಕಡಿಮೆ ಸಮಯದಲ್ಲಿ ಮಾಡ್ತೀರಾ,
ರೈಟ್. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಎವ್ರಿ ಶಿಫ್ಟಲ್ಲಿ ಹಾರ್ಡ್ ಕೂಡ ಇರುತ್ತೆ ಸ್ವಲ್ಪ ಕ್ವಶನ್ಸ್, ಆ್ಯಂಡ್ ಮೀಡಿಯಮ್ ಲೆವೆಲ್ ಕೂಡ ಇರುತ್ತೆ, ಆ್ಯಂಡ್ ಸ್ವಲ್ಪ ಕ್ವಶನ್ಸ್ ಈಸಿ ಲೆವೆಲಲ್ಲಿ ಕೂಡ ಇದ್ದಿರುತ್ತೆ, ರೈಟ್. ಸೊ ಆ ಈಸಿ ಇರೋ ಕ್ವಶನ್ಸನ್ನು ನೀವು ಸೆಕೆಂಡ್ಸಲ್ಲಿ ನೀವು ಮಾಡಿದರೆ ಸೊ ನಿಮಗೆ ಏನಾಗುತ್ತೆ, ನೀವು ಬೇರೆ ಹಾರ್ಡ್ ಇರೋ ಕ್ವಶನ್ಸನಿಗೆ ಅದನ್ನು ಜಾಸ್ತಿ ಟೈಮ್ ಅದಕ್ಕೆ ಕೊಡ್ಬೋದು, ರೈಟ್. ಈ ಥರ ಕ್ವಶನ್ಗೆ ನೀವು ಜಾಸ್ತಿ ಟೈಮ್ ತೊಗೊಂಡಿದ್ರೆ ಏನಾಗುತ್ತೆ, ಹಾರ್ಡಿರೋ ಕ್ವಶನ್ಸಲ್ಲಿ ಮತ್ತೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಬಟ್ ಟೈಮ್ ಈಸ್ ಲಿಮಿಟೆಡ್, ರೈಟ್. ಸೊ ವಾಟ್ ಈಸ್ ದ ಕ್ವಶನ್? ನೆಕ್ಸ್ಟ್ ಕ್ವಶನ್ ಏನಿದೆ, ಅಮಿತ್, ಗೌರವ್, ಹತೀನ್, ವರುಣ್, ಯುಕ್ತಿ ಆ್ಯಂಡ್ ಜೇದ್ ಆರ್ ಸಿಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ವಾಟ್ ಲೀನಿಯರ್ ಅರೇಂಜ್ಮೆಂಟ್. ಸೊ ಆಲ್ ಆರ್ ಫೇಸಿಂಗ್ ನಾರ್ತ್, ಎಲ್ಲರೂ ನಾರ್ತಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಗೌರವ್ ಈಸ್ ಫೋರ್ ಟು ದ ಲೆಫ್ಟ್ ಆಫ್ ಅಮಿತ್, ಯುಕ್ತಿ ಸಿಟ್ಟಿಂಗ್ ಒನ್ ಕಾರ್ನರ್ ಅಂತ ಹೇಳ್ತಾ ಇದ್ದಾರೆ. ಕಾರ್ನರ್ ಇದ್ದಾಗ ಅದನ್ನು ಫಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ದಟ್ ವಿಲ್ ಬಿ ನಿಮಗೆ ಮುಂದೆ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಈಸಿಲಿ ಗೊತ್ತಾಗುತ್ತೆ, ರೈಟ್. ಯುಕ್ತಿ ಒಂದು ಕಾರ್ನರಲ್ಲಿ, ಯಾವ ಕಾರ್ನರ್ ಅಂತ ಕೊಟ್ಟಿಲ್ಲ, ರೈಟ್. ವಿಲ್ ಮೇಕ್ ಒಂದ್ಸಲ ಲೆಫ್ಟ್ ಹ್ಯಾಂಡ್ಗೆ ಒಂದ್ಸಲ ರೈಟ್ ಹ್ಯಾಂಡ್ಗೆ. ಸೊ ಎಷ್ಟು ಜನ ಇದ್ದಾರೆ ಟೋಟಲು? 3, 4, 5, 6 ಜನ. 1 ಪರ್ಸನ್ ಆದರೂ 3, 4, 5, 6, 5, 6. ಸೊ ಗೌರವ್ ಈಸ್ ಫೋರ್ ಟು ದ ಲೆಫ್ಟ್ ಆಫ್ ಅಮಿತ್. ಸಿ, ಅಮಿತ್ ಇಲ್ಲಿ ತಗೊಂಡಿದ್ರೆ 1, 2, 3, 4, ಗೌರವ್ ಇಲ್ಲಿ ಬರುತ್ತೆ, ರೈಟ್. ಇವಾಗ ನಾನು ಅಮಿತ್ ಇಲ್ಲಿ ತಗೊಂಡಿದ್ರೆ ಇಲ್ಲಿ ಸದ್ಯನ ನೋ, ಬಿಕಾಸ್ 4 ಟು ದ ಲೆಫ್ಟ್ ಅಂದರೆ ಗ್ಯಾಪ್ ಎಷ್ಟಿರಬೇಕು? 3 ಗ್ಯಾಪ್ ಇರಬೇಕು. ವಾಟ್? ಕಂಪಲ್ಸರಿ 3 ಗ್ಯಾಪ್ ಇರಬೇಕು. ಸೊ ಹಾಗಿದ್ರೆ ಎಲ್ಲಿ ಪಾಸಿಬಲ್ ಇದೆ? ಓನ್ಲಿ ಹಿಯರ್. ಅಮಿತ್, ವಾಟ್? ಅಮಿತ್, ದೇ ಆಲ್ ಆರ್ ಫೇಸಿಂಗ್ ನಾರ್ತ್, ದೇ ಆಲ್ ಆರ್ ಫೇಸಿಂಗ್ ನಾರ್ತ್ ಅಂತ ಕೂಡ ಹೇಳಿದ್ದಾರೆ, ರೈಟ್. ಅಮಿತ್ ಫೋರ್ತ್ ಟು ದ ಲೆಫ್ಟ್, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಫೋರ್ತ್. ಹೂ ಈಸ್ ದಟ್? ಗೌರವ್. ಗೌರವ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಇಲ್ಲಿ ನೋಡಿದರೆ ಕೆಳಗೆ ಅರೇಂಜ್ಮೆಂಟಲ್ಲಿ ನೋಡಿದರೆ ಎಲ್ಲಿ ಬರುತ್ತೆ? 3 ಗ್ಯಾಪ್ ಅಂದರೆ ಇಲ್ಲಿ. ಅಮಿತ್ ಫೋರ್ತ್ ಟು ದ ಲೆಫ್ಟ್ಗೆ ಯಾರಿದ್ದಾರೆ? ಗೌರವ್ ಇದ್ದಾನೆ, ಓಕೆ. ಸೊ ದ ನೆಕ್ಸ್ಟ್, ವಾಟ್? ಹತೀನ್ ಈಸ್ ಫೋರ್ ಟು ದ ಲೆಫ್ಟ್ ಆಫ್ ಯುಕ್ತಿ ಅಂತ ಕೊಟ್ಟಿದ್ದಾರೆ. ಯುಕ್ತಿದು ಲೆಫ್ಟ್ಗೆ ಬರಬೇಕು, ಯಾರು? ಹತೀನ್. ಸೊ ನೋಡಿ 1, 2, 3, 4 ಮೆಂಬರ್ಸ್, 3 ಗ್ಯಾಪ್ ಇರಬೇಕು. ಹಾಗಿದ್ರೆ ಯಾರಿದ್ದಾರೆ? ಅದು ಹತೀನ್. ಬಟ್ ಇನ್ ಅಬೋವ್ ಅರೇಂಜ್ಮೆಂಟ್ ಈಸ್ ಇಟ್ ಪಾಸಿಬಲ್? ನೋ, ಬಿಕಾಸ್ ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಯಾರೂ ಇಲ್ಲ, ಬಿಕಾಸ್ ನಾವು ಲೆಫ್ಟ್ ಹ್ಯಾಂಡ್ಗೆ ಯಾರನ್ನು ತೊಗೊಂಡಿದ್ವಿ? ದಟ್ ಈಸ್ ಯುಕ್ತಿಯನ್ನು. ಸೊ ಫಸ್ಟ್ ಅರೇಂಜ್ಮೆಂಟ್ ಈಸ್ ಕ್ಯಾನ್ಸಲ್. ಸೊ ನೆಕ್ಸ್ಟ್ ಏನಿದೆ? ಜೇದ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಗೌರವ್, ಥರ್ಡ್ ಟು ದ ರೈಟ್, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, 2 ಗ್ಯಾಪ್ ರೈಟ್. ಸೊ ಯಾರಿದ್ದಾರೆ? ಜೇದ್ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಉಳಿದಿರೋ 1 ಪರ್ಸನ್ ಯಾರು? ವರುಣ್, ರೈಟ್. ಉಳಿದಿರೋ 1 ಪರ್ಸನ್ ಎಲ್ಲಿ ಬಂದಿರ್ತಾರೆ? ಇಲ್ಲಿ, ವರುಣ್. ಸೊ ಕ್ವಶನ್ ಏನು ಕೇಳಿದ್ದಾರೆ? ಹಾಗಿದ್ರೆ ವಾಟ್ ಈಸ್ ದ ಕ್ವಶನ್? ಹೂ ಈಸ್ ಸಿಟ್ಟಿಂಗ್ ಎಟ್ ದ ಸೆಕೆಂಡ್ ಪ್ಲೇಸ್ ಟು ದ ಲೆಫ್ಟ್ ಆಫ್ ಜೇದ್? ಜೇದ್ ಸೆಕೆಂಡ್ ಪ್ಲೇಸ್ ಎಲ್ಲಿ? ಲೆಫ್ಟಲ್ಲಿ. ಜೇದ್ ಸೆಕೆಂಡ್ ಲೆಫ್ಟಲ್ಲಿ ಯಾರಿದ್ದಾರೆ? ಜೇದ್ ಈಸ್ ಹಿಯರ್, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್. ಹೂ ಈಸ್ ದಟ್? ಹತೀನ್. ಹೂ ಈಸ್ ದಟ್? ಹತೀನ್. ಸೊ ವಿಚ್ ಆಪ್ಷನ್? ದಟ್ ಈಸ್ ಅ ಸಿ ಆಪ್ಷನಲ್ಲಿ ಇದೆ, ರೈಟಾ? ಅರ್ಥ ಆಗ್ತಿದೆನಾ? ರೈಟ್. ಸೊ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? 5 friends are there, right? How many friends are there? 5 friends are there. Vishnu, Chirag, Raina, Kavya, Surabhi are sitting around a circular table ಅಲ್ಲಿ ಕೂತಿದ್ದಾರೆ. ಇಲ್ಲೂ ಏನಿದೆ? ಕ್ಲೋಸ್ ಸರ್ಕಲ್ ಇದೆ. ಎಷ್ಟು ಜನ ಇದ್ದಾರೆ? 5 ಮೆಂಬರ್ಸ್. ಓನ್ಲಿ 5 ಮೆಂಬರ್ಸ್ ಇದ್ದಾರೆ. ಎಷ್ಟು ಜನ? 5. 1, 2, 3, 4, 5. 1, 2, 3, 4, 5. ರೈಟ್ ಅಲ್ವಾ? ನೆಕ್ಸ್ಟ್, ವಿಷ್ಣು ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಕಾವ್ಯ. ದೇ ಆರ್ ಫೇಸಿಂಗ್ ಸೆಂಟರ್ ಅಂತ ಕೊಟ್ಟಿದ್ದಾರೆ ಎಲ್ಲಾದರೂ? ಎಸ್, ಫೇಸಿಂಗ್ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಏನಿದೆ? ವಿಷ್ಣು ಈಸ್ ಇಮಿಡಿಯೇಟ್ ರೈಟ್ ಆಫ್ ಕಾವ್ಯ. ಕಾವ್ಯದು ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ? ವಿಷ್ಣು ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ, ರೈಟಾ? ಹೀಗೆ ಬರುತ್ತಾ? ಕಾವ್ಯದು ಇಮಿಡಿಯೇಟ್ ರೈಟಲ್ಲಿ ವಿಷ್ಣು ಇದ್ದಾನೆ. ಚಿರಾಗ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಕಾವ್ಯ. ಕಾವ್ಯದು ಥರ್ಡ್ ಟು ದ ಲೆಫ್ಟಲ್ಲಿ ಚಿರಾಗ್ ಇದ್ದಾನೆ. ಹಾಗಿದ್ರೆ ಎಷ್ಟು ಗ್ಯಾಪ್ ಇರುತ್ತೆ? 2 ಗ್ಯಾಪ್. ಸೊ ಥರ್ಡ್ ಟು ದ ಲೆಫ್ಟ್, ಈ ಸೈಡ್ ಬರುತ್ತೆ ಲೆಫ್ಟ್, 2 ಗ್ಯಾಪ್ ಮೀನ್ಸ್ ಹಿಯರ್ ಚಿರಾಗ್. ಸೊ ಇಲ್ಲೂ ಕೂಡ ಸೇಮ್ ಬಂದಿರುತ್ತೆ. ಸುರಭಿ ಈಸ್ ನಾಟ್ ಅಡ್ಜಸೆಂಟ್ ಟು ಚಿರಾಗ್. ಸೊ ಸುರಭಿ ಇಲ್ಲಿ ಬರಲ್ಲ ಅಂತಂದರೆ ಅಡ್ಜಸೆಂಟ್ ಅಂದರೆ
ಸೈಡಿಗೆ, ರೈಟ್. ಸೊ ಹಾಗಿದ್ರೆ ಸುರಭಿ ಇಲ್ಲಿ ಬರೋಂಗಿಲ್ಲ ಅಂತಂದರೆ ಓನ್ಲಿ ಒನ್ ಪಾಸಿಬಿಲಿಟಿ ಇಲ್ಲಿ ಬಂದಿರುತ್ತೆ, ಓನ್ಲಿ ಒಂದು ಉಳಿದಿರೋದು ಸ್ಪೇಸು ಇಲ್ಲಿ. ಹಾಗಿದ್ರೆ ಉಳಿದಿರೋ ಖಾಲಿ ಇರೋ ಪ್ಲೇಸಲ್ಲಿ ಯಾರು ಬಂದಿರ್ತಾರೆ? ವಿಷ್ಣು ಆಯಿತು, ಚಿರಾಗ್, ಕಾವ್ಯ ಆ್ಯಂಡ್ ಉಳಿದಿರೋರು ಯಾರು? ರೈನಾ. ಸೊ ನೋಡಿ, ಈ ಕ್ವಶನ್ಸನ್ನು ನೀವು 30 ಸೆಕೆಂಡಲ್ಲಿ ಮಾಡ್ಬೋದು, ರೈಟ್. ಸೊ ಹೂ ಇಸ್ ಟು ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕಾವ್ಯ? ಕಾವ್ಯದು ಸೆಕೆಂಡ್ ಲೆಫ್ಟಲ್ಲಿ ಯಾರಿದ್ದಾರೆ? ಫಸ್ಟ್ ಲೆಫ್ಟಲ್ಲಿ ಸುರಭಿ, ಸೆಕೆಂಡ್ ಲೆಫ್ಟಲ್ಲಿ ಯಾರಿದ್ದಾರೆ? ರೈನಾ. ಸೊ ಸೆಕೆಂಡ್ ಲೆಫ್ಟಲ್ಲಿ ಯಾರಿದ್ದಾರೆ? ರೈನಾ. ವಿಚ್ ಆಪ್ಷನ್ ಇಟ್ ಈಸ್? ದಟ್ ಈಸ್ ಅ ಬಿ ಆಪ್ಷನಲ್ಲಿ ಇದೆ. ಸೊ ಹೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಾಟ್? ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕಾವ್ಯ ಅಂತ ಕೇಳಿದ್ದಾರೆ. ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಯಾರಿದ್ದಾರೆ? ರೈನಾ. ಓಕೆ, ನೋಡಿ ಈ ಕ್ವಶನ್ಸನ್ನು 2022 ಕೇಳಿದ್ದಾರೆ. ನೆಕ್ಸ್ಟ್ ಅಮಿತ್, ದಿಸ್ ಈಸ್ ಆಲ್ಸೋ ದ ಸೇಮ್ ಕ್ವಶನ್, ರೈಟ್? ಬಿಫೋರ್ ಎಲ್ಲೋ ಮಾಡಿದ್ವಿ, ಎಸ್, ಹಿಯರ್ ವಿ ಡಿಡ್. ನೆಕ್ಸ್ಟ್ ಕ್ವಶನ್, ವಾಟ್ 5 persons ಆರ್ ಸಿಟ್ಟಿಂಗ್ ಇನ್ ಅ ರೋ ಫೇಸಿಂಗ್ ನಾರ್ತ್ ಅಂತ ಹೇಳ್ತಾ ಇದ್ದಾರೆ. ಸೊ ರೋ ಅಲ್ಲಿ ಕೂತಿದ್ದಾರೆ, ಎಲ್ಲಿ ಫೇಸ್ ಮಾಡ್ತಾ ಇದ್ದಾರೆ? ನಾರ್ತಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಒನ್ ಆಫ್ ದ 2 person ಎಟ್ ದ ಎಕ್ಸ್ಟ್ರೀಮ್ ಎಂಡ್ಸ್ ಈಸ್ ಆ್ಯನ್ ಇಂಟ್ರೋವರ್ಟ್ ಆ್ಯಂಡ್ ಅದರ್ ಒನ್ ಈಸ್ ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ಎಷ್ಟು ಜನ ಇದ್ದಾರೆ? 5 persons ಇದ್ದಾರೆ. 5 persons ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಒನ್ ಆಫ್ ದ 2 person at the extreme ends is an introvert and other one is extrovert. ಅಂದರೆ ಯಾರು ಕೊನೆಯಲ್ಲಿ ಕೂತಿದ್ದಾರೋ, ಯಾರು ಎಂಡಲ್ಲಿ ಕೂತಿದ್ದಾರೋ, ಒಬ್ಬರು ಇಂಟ್ರೋವರ್ಟ್ ಇದ್ದಾರೆ, ಇನ್ನೊಬ್ಬರು ಎಕ್ಸ್ಟ್ರೋವರ್ಟ್ ಇದ್ದಾರೆ ಅಂತ. ಸೊ ಎಷ್ಟು ಜನ ಇದ್ದಾರೆ? 3, 4, 5. ಇಲ್ಲಿ ಇಂಟ್ರೋವರ್ಟ್ ಆದರೆ ಇಲ್ಲಿ ಯಾರು ಬಂದಿರ್ತಾರೆ? ಎಕ್ಸ್ಟ್ರೋವರ್ಟ್. ಆರ್ ಎಲ್ಸ್ 1, 2, 3, 4, 5, ರೈಟ್. ಸೊ ಇಲ್ಲಿ ಎಕ್ಸ್ಟ್ರೋವರ್ಟ್ ಆದರೆ ಇಲ್ಲಿ ಇಂಟ್ರೋವರ್ಟ್ ಬಂದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ, ರೈಟ್ ಅಲ್ವಾ? ನೆಕ್ಸ್ಟ್, ಅ ಥಿನ್ ಪರ್ಸನ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಇಂಟೆಲಿಜೆಂಟ್ ಪರ್ಸನ್. ದೇ ಆಲ್ ಆರ್ ಫೇಸಿಂಗ್ ನಾರ್ತ್ ಅಲ್ವಾ? ದೇ ಆಲ್ ಆರ್ ಫೇಸಿಂಗ್ ನಾರ್ತ್. ಆ್ಯಂಡ್ ಏನು ಹೇಳಿದ್ದಾರೆ ಅಲ್ಲಿ? ಅ ಥಿನ್ ಪರ್ಸನ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಇಂಟೆಲಿಜೆಂಟ್ ಪರ್ಸನ್. ಇಂಟೆಲಿಜೆಂಟ್ ಪರ್ಸನ್ ಯಾರಿದ್ದಾರೋ ಅವ್ರದ್ದು ಇಮಿಡಿಯೇಟ್ ರೈಟಲ್ಲಿ ಥಿನ್ ಪರ್ಸನ್ ಇದ್ದಾನೆ. ಹಾಗಿದ್ರೆ ಇಲ್ಲಿ ಇಂಟೆಲಿಜೆಂಟ್ ಇದ್ದರೆ ಇವ್ರದ್ದು ಇಮಿಡಿಯೇಟ್ ರೈಟಲ್ಲಿ ಥಿನ್, ಇಬ್ಬರೂ ಜೊತೆಗೆ ಬರಬೇಕು, ರೈಟ್? ನೆಕ್ಸ್ಟ್, ಅ ವೀಕ್ ಪರ್ಸನ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ದ ಎಕ್ಸ್ಟ್ರೋವರ್ಟ್ ಪರ್ಸನ್. ಎಕ್ಸ್ಟ್ರೋವರ್ಟ್ ಪರ್ಸನ್ದು ಇಮಿಡಿಯೇಟ್ ಲೆಫ್ಟಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ವೀಕ್ ಪರ್ಸನ್. ಹಾಗಿದ್ರೆ ಇಲ್ಲಿ ಎಕ್ಸ್ಟ್ರೋವರ್ಟ್ ಇದೆ, ವೀಕ್ ಪರ್ಸನ್, ರೈಟ್? ಇಮಿಡಿಯೇಟ್ ಲೆಫ್ಟ್ ಅಂದರೆ ಇಲ್ಲಿ ಆಗುತ್ತಾ? ಸೊ ಬಟ್ ಏನಿದೆ ಇಲ್ಲಿ? ಎಕ್ಸ್ಟ್ರೋವರ್ಟ್ ಇಲ್ಲಿದೆ, ರೈಟ್? ಇವಾಗ ಇಮಿಡಿಯೇಟ್ ಲೆಫ್ಟ್ ತೊಗೊಂಡಾಗ ಇನ್ನೊಂದು ಪರ್ಸನ್ ಬೇಕಾಗುತ್ತೆ. ಹಾಗಿದ್ರೆ ಇಸ್ ಇಟ್ ಪಾಸಿಬಲ್? ಓನ್ಲಿ 5 members ಅಂತ ಹೇಳಿದರು. ಆ್ಯಂಡ್ ಎಕ್ಸ್ಟ್ರೋವರ್ಟ್ ಈಸ್ ಆಲ್ಸೋ ಇನ್ ಅ ವಾಟ್? ಎಂಡಲ್ಲಿ ಇದೆ ಅಂತ ಹೇಳಿದರು. ಹಾಗಿದ್ರೆ ಈ ಪಾಸಿಬಿಲಿಟಿ ಏನಾಗುತ್ತೆ? ನಮ್ಮದು ಕ್ಯಾನ್ಸಲ್ ಆಗುತ್ತೆ. ನೋಡಿ, ನೀವು ಒಂದು ಸೆಂಟೆನ್ಸ್ ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಪಾಸಿಬಿಲಿಟಿ ಮಾಡೋದೇನು ಅವಶ್ಯಕತೆ ಆಗಲ್ಲ. ಬಿಕಾಸ್ ನೀವು ಮುಂದಿನ ಲೈನ್ ಓದಿದರೆ ಇಮಿಡಿಯೇಟ್ ಲೆಫ್ಟ್ ಆಫ್ ಎಕ್ಸ್ಟ್ರೋವರ್ಟ್ ಪರ್ಸನ್ ಅಂತ ಇದೆ. ಇವಾಗ ನೀವು ಎಕ್ಸ್ಟ್ರೋವರ್ಟನ್ನು ಇಲ್ಲಿ ಇಟ್ಕೊಂಡಿದ್ರೆ ಲೆಫ್ಟಲ್ಲಿ ಬರೋಕ್ಕೆ ಸಾಧ್ಯನಾ ಯಾರಾದರೂ ಇನ್ನೊಬ್ಬರು? ನೋ, ಬಿಕಾಸ್ ಎಕ್ಸ್ಟ್ರೋವರ್ಟ್ ಈಸ್ ಇನ್ ಅ ಎಂಡ್, ರೈಟ್? ಸೊ ಹಾಗಿದ್ರೆ ಎಕ್ಸ್ಟ್ರೋವರ್ಟ್ ಇಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು. ಎಸ್. ಸೊ ನೆಕ್ಸ್ಟ್ ಏನಿದೆ? ದ ಇಂಟೆಲಿಜೆಂಟ್ ಪರ್ಸನ್ ಈಸ್ ಸಿಟ್ಟಿಂಗ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಇಂಟ್ರೋವರ್ಟ್ ಆ್ಯಂಡ್ ಥಿನ್ ಪರ್ಸನ್. ಸೊ ನೋಡಿ, ಓನ್ಲಿ 2 ಪ್ಲೇಸ್ ಖಾಲಿ ಇದೆ. ಸೊ ಇಂಟ್ರೋವರ್ಟ್ ಮತ್ತು ವಾಟ್ ಇಸ್ ದಟ್? ಥಿನ್ ಪರ್ಸನ್ ನಡುವೆ ಯಾರು ಕೂತಿದ್ದಾರೆ? ಇಂಟೆಲಿಜೆಂಟ್ ಅಂತ ಹೇಳ್ತಾ ಇದ್ದಾರೆ. ಥಿನ್ ಪರ್ಸನ್ ನಡುವೆ ಇಂಟೆಲಿಜೆಂಟ್, ರೈಟ್? ಸೊ ಇಂಟೆಲಿಜೆಂಟ್ ಇಮಿಡಿಯೇಟ್ ರೈಟ್ ಕೂಡ ಥಿನ್ ಅಂತ ಕೂಡ ಹೇಳಿದರು. ಎಸ್, ಡನ್ನ. ಇವಾಗ ನೆಕ್ಸ್ಟ್, ವಾಟ್ ಈಸ್ ಅ ಕ್ವಶನ್? ಸೊ ಹಾಗಿದ್ರೆ ಕ್ವಶನ್ ಏನಿದೆ? ವಿಚ್ ಆಫ್ ದ ಫಾಲೋವಿಂಗ್ ಪರ್ಸನ್ ಈಸ್ ಸಿಟ್ಟಿಂಗ್ ಎಟ್ ದ ಸೆಂಟರ್ ಅಂತ ಕೇಳ್ತಾ ಇದ್ದಾರೆ. ಸೊ ಸೆಂಟರಲ್ಲಿ ಯಾರು ಕೂತಿದ್ದಾರೆ? ಸೊ ನೋಡಿ, ಟೋಟಲ್ 5 members ಇದ್ದಾರೆ, 2 members. ಸೊ ಸೆಂಟರಲ್ಲಿ ಯಾರಿದ್ದಾರೆ? ಥಿನ್ ಪರ್ಸನ್. ಸೆಂಟರಲ್ಲಿ ಯಾರು ಕೂತಿದ್ದಾರೆ? ಥಿನ್ ಪರ್ಸನ್. ದಟ್ ಈಸ್ ಅ ಆಪ್ಷನ್ ಡಿ, ರೈಟ್? ಆಪ್ಷನ್ ಡಿ. Okay, I hope everyone are understanding, right? Everyone are understood. ಇಲ್ಲಿವರೆಗೆ ಏನೇನು ಮುಗಿದಿದೆ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕೆ? 8 ನಾರ್ತ್ ಫೇಸಿಂಗ್ ರೆಸ್ಟೋರೆಂಟ್ಸ್ ನೇಮ್. 8 ನಾರ್ತ್
facing restaurant name. What are they? P, Q, R, S, T, U, V and W are located in a straight line ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೇಟ್ ಲೈನ್ ಅಂದರೆ ಲೀನಿಯರ್ ಅರೇಂಜ್ಮೆಂಟ್ ಇದೆ, ರೈಟ್. 8 ಜನ ಇದ್ದಾರೆ. ಸೊ ಇಲ್ಲಿವರೆಗೆ ನಿಮಗೆ 6 and 5 ಕೊಟ್ಟಿದ್ರು, ಇಲ್ಲಿ 8 ಮೆಂಬರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ವಾಟ್ ಸ್ಟ್ರೇಟ್ ಲೈನಲ್ಲಿ ಸೊ ಎಸ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಟಿ ಇದು ಸೆಕೆಂಡ್ ಲೆಫ್ಟಲ್ಲಿ ಎಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಡಬ್ಲ್ಯೂ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಪಿ. ಟಿ ಈಸ್ ಬಿಟ್ವೀನ್ ಪಿ ಆ್ಯಂಡ್ ವಿ. ಆಯ್ತು, ನೀವು ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅದನ್ನು ಫಸ್ಟು ನೋಡಬೇಕು. ಒಂದು ಫಸ್ಟು ಯಾರ್ದು ಪರ್ಸನ್ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಆರೆಲ್ಸ್ ಎಲ್ಲಾದರೂ ಎಂಡ್ ಅಂತ ಕೊಟ್ಟಿರ್ತಾರೆ, ಲೆಫ್ಟ್ ಹ್ಯಾಂಡಲ್ಲಿ ಕೂತಿದೆ, ರೈಟ್ ಹ್ಯಾಂಡಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಓಕೆ. ಸೊ ಎಸ್ ಎ ಥರ್ಡ್ ಟು ದ ಲೆಫ್ಟ್ ಆಫ್ ವಿ, ಡಬ್ಲ್ಯೂ ಈಸ್ ಇಮಿಡಿಯೇಟ್ ರೈಟ್ ಆಫ್ ಯು, ಸೊ ಆರ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಂಡ್ ಬಗ್ಗೆ ನಿಮಗೆ ಮೆನ್ಷನ್ ಮಾಡಿಲ್ಲ. ಹಾಗಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ನನಗೆ ಟಿ 2 ಸಲ ಕಾಣಿಸ್ತಾ ಇದೆ, ಪಿ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಟಿ ಆ್ಯಂಡ್ ಪಿ ಕೂಡ ವಾಟ್ ಟಿ ಆ್ಯಂಡ್ ಪಿ ಕೂಡ ನಾವು ರಿಲೇಟ್ ಮಾಡ್ಬೋದು. ಹೇಗೆ? ಸೊ ಏನಿದೆ ಫಸ್ಟು, ಎಸ್ ಈ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಟಿದು ದೇ ಆರ್ ಆಲ್ ಆರ್ ಫೇಸಿಂಗ್ ವಾಟ್ ನಾರ್ತ್ ಫೇಸಿಂಗ್ ಅಂತ ಕೊಟ್ಟಿದ್ದಾರೆ. ಟಿ ದ ಸೆಕೆಂಡ್ ಲೆಫ್ಟಲ್ಲಿ. ಸೊ ಸೆಕೆಂಡ್ ಲೆಫ್ಟಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಎಸ್. ಟಿ ದ ಸೆಕೆಂಡ್ ಲೆಫ್ಟಲ್ಲಿ. ನೆಕ್ಸ್ಟ್ ಏನಿದೆ? ಡಬ್ಲ್ಯೂ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಪಿ. ಟಿ ಬಗ್ಗೆ ಮತ್ತೇನು ಕೊಟ್ಟಿದ್ದಾರೆ? ಟಿ ಈಸ್ ಬಿಟ್ವೀನ್ ಪಿ ಆ್ಯಂಡ್ ವಿ. ಟಿ ಎಲ್ಲಿದೆ? ಪಿ ಮತ್ತು ವಿ ನಡುವೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪಿ ಆ್ಯಂಡ್ ವಿ. ಎಸ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ವಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಟಿ ಈಸ್ ಬಿಟ್ವೀನ್ ಪಿ ಆ್ಯಂಡ್ ವಿ. ಟಿ ಏನಿದೆ? ಪಿ ಮತ್ತು ವಿ ನಡುವೆ ಇದೆ. ಪಿ ಟಿ ವಿ ಆದರೂ ಬರಬೇಕು, ವಿ ಟಿ ಪಿ ಆದರೂ ಬರಬೇಕು. ಸಿ, ನಾನು ಇಲ್ಲಿ ವಿ ತೊಗೊಂಡಿದ್ರೆ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಎಸ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ವಿ ಅಂತ. ಇಲ್ಲಿ ಥರ್ಡ್ ಲೆಫ್ಟ್ ಆಗೋಕ್ಕೆ ಸಾಧ್ಯನಾ? ನೋ. ಏನಿದೆ? ಇಮಿಡಿಯೇಟ್ ಲೆಫ್ಟಲ್ಲಿ ಇದೆ. ಹಾಗಿದ್ರೆ ವಿ ಎಲ್ ಬರೋಕ್ಕೆ ಸಾಧ್ಯನಾ? ನೋ. ಹಾಗಿದ್ರೆ ವಿ ಎಲ್ ಬರುತ್ತೆ. ಟಿ ಇದು ಇಮಿಡಿಯೇಟ್ ರೈಟಲ್ಲಿ, ರೈಟ್. ಇವಾಗ ನೋಡಿ, ಇದು ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್. ಹಾಗಿದ್ರೆ ಇಲ್ಲಿ ಬರೋದು ಯಾವುದು? ಟಿ. ನೆಕ್ಸ್ಟ್ ಪಿ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ? ನೆಕ್ಸ್ಟ್ ಡಬ್ಲ್ಯೂ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಪಿ ಅಂತ ಇದೆ. ಡಬ್ಲ್ಯೂ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಪಿ. ಪಿ ಇಲ್ಲಿದೆ, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್. ಎಷ್ಟು ಜನ ಇದ್ದಿರ್ತಾರೆ ಮಿಡಲಲ್ಲಿ? 2 ಜನ ಲೆಫ್ಟಲ್ಲಿ. ಯಾರಿದ್ದಾರೆ? ಡಬ್ಲ್ಯೂ. ನೆಕ್ಸ್ಟ್ ಡಬ್ಲ್ಯೂ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಯು ಅಂತ ಇದೆ. ಡಬ್ಲ್ಯೂ ಈಸ್ ಇಮಿಡಿಯೇಟ್ ರೈಟ್ ಆಫ್ ಯು. ಯುದು ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ? ಸೊ ಇಮಿಡಿಯೇಟ್ ರೈಟ್ ಆಗಬೇಕಾದ್ರೆ ಯು ಇಲ್ಲೇ ಬರುತ್ತಾ? ಸೊ ಯುದು ಇಮಿಡಿಯೇಟ್ ರೈಟಲ್ಲಿ ಡಬ್ಲ್ಯೂ. ಇವಾಗ ನೋಡಿ, ಎಷ್ಟು ಜನ ಆದರು ಇವಾಗ? 1 2 3 4 5 6 7 ಮೆಂಬರ್ಸ್ ಆದರು. ನೆಕ್ಸ್ಟ್ ಆರ್ ಈಸ್ ಥರ್ಡ್ ಟು ದ ರೈಟ್ ಆಫ್ ಪಿ. ಪಿ ಇದು ಥರ್ಡ್ ರೈಟಲ್ಲಿ ಯಾರು ಬರಬೇಕು? ಆರ್ ಬರಬೇಕು. ಪಿ ಇಸ್ ಹಿಯರ್, ರೈಟ್ ಅಂದರೆ ಈ ಸೈಡ್ ಅಲ್ವಾ? ಸೊ ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್. ಯಾರು? ಆರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಉಳಿದಿರೋದು ಪರ್ಸನ್ ಯಾರು? ಟೋಟಲ್ 8 ಮೆಂಬರ್ಸ್ ಆಯಿತು, 8 ಮೆಂಬರ್ ಪ್ಲೇಸ್ ಆಯಿತು. ಹಾಗಿದ್ರೆ ಉಳಿದಿರೋ ಒಂದು ಪರ್ಸನ್ ಯಾರು? ಕ್ಯೂ. ಕ್ಯೂ ಇಲ್ಲಿ ಬಂದಿರುತ್ತೆ. ಸೊ ವಾಟ್ ಈಸ್ ದ ಕ್ವಶನ್? ಕ್ವಶನ್ ಏನು ಕೇಳಿದ್ದಾರೆ? ಹೂ ಈಸ್ ಸಿಟ್ಟಿಂಗ್ ಫೋರ್ತ್ ಟು ದ ರೈಟ್ ಆಫ್ ಎಸ್ ಅಂತ ಕೇಳಿದ್ದಾರೆ. ಎಸ್ದು ಫೋರ್ತ್ ರೈಟ್, ರೈಟ್ ಅಂತ ದಿಸ್ ಸೈಡ್. ಫೋರ್ತ್ ರೈಟ್ ಅಂದರೆ ಎಷ್ಟು ಗ್ಯಾಪ್ ಇರುತ್ತೆ? 3 ಗ್ಯಾಪ್, ರೈಟ್. ಸೊ ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಫೋರ್ತ್ ರೈಟ್. ಯಾರಿದ್ದಾರೆ? ಆರ್ ಇದ್ದಾರೆ. ಓಕೆ. ಸೊ ದಟ್ ಈಸ್ ವಾಟ್ ಸಿ ಆಪ್ಷನಲ್ಲಿ ಇದೆ. ದಟ್ ಈಸ್ ವಿಸೆಟ್ ಆರ್. ಐ ಹೋಪ್ everyone understood. Next, what is the question next? ಏನಿದೆ? 7 ಫ್ರೆಂಡ್ಸ್ ಸರ್. ಇಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ? 7 ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ EF GH IJ ಆ್ಯಂಡ್ K ಆರ್ ಸಿಟ್ಟಿಂಗ್ ಅಲಾಂಗ್ ಅ ಸರ್ಕ್ಯುಲರ್ ಟೇಬಲಲ್ಲಿ ಕೂತಿದ್ದಾರೆ. ದೇ ಆರ್ ಫೇಸಿಂಗ್ ಟುವರ್ಡ್ಸ್ ಅ ಸೆಂಟರಲ್ಲಿ ಏನು ಮಾಡ್ತಾ ಇದ್ದಾರೆ? ಫೇಸ್ ಮಾಡ್ತಾ ಇದ್ದಾರೆ, ರೈಟ್. ದೇ ಆರ್ ಫೇಸಿಂಗ್ ಇನ್ ಅ ಸೆಂಟರ್. ಎಷ್ಟು ಜನ ಇದ್ದಾರೆ? 7 ಮೆಂಬರ್ಸ್ ಇದ್ದಾರೆ. ವಾಟ್? 7 ಮೆಂಬರ್ಸ್. ಸಿ 1 ಇಲ್ಲಿ 1 2 3 4 5 6 ಆ್ಯಂಡ್ 1 more extra 7, right? 1 2 3 4 5 6 1 more extra, that is 7. Next ಏನಿದೆ? F and I are, they are all are facing towards the center. towards the center ಅಲ್ಲಿ ನೋಡ್ತಾ ಇದ್ದಾರೆ. ನೆಕ್ಸ್ಟ್
F and I are sitting immediate left and right of G respectively. ರೆಸ್ಪೆಕ್ಟಿವ್ಲಿ ಅಂದರೆ ವಾಟ್ ಏನಾಗುತ್ತೆ, ಇಮಿಡಿಯೇಟ್ ಲೆಫ್ಟಲ್ಲಿ ಫಸ್ಟ್ ಪರ್ಸನು, ಇಮಿಡಿಯೇಟ್ ರೈಟಲ್ಲಿ ಸೆಕೆಂಡ್ ಪರ್ಸನ್. ಅಂದರೆ ಏನಿದೆ, ವಾಟ್ ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು, ಎಫ್ ಆ್ಯಂಡ್ ಐ ಆರ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆ್ಯಂಡ್ ಇಮಿಡಿಯೇಟ್ ರೈಟ್ ಆಫ್ ಜಿ. ಹಾಗಿದ್ರೆ ಜಿ ಇಲ್ಲಿದ್ದರೆ ಇಮಿಡಿಯೇಟ್ ಲೆಫ್ಟಲ್ಲಿ ಯಾರು ಬಂದಿರ್ತಾರೆ, ಫಸ್ಟ್ ಪರ್ಸನ್ ಈಸ್ ವಾಟ್, ಎಫ್ ಅಂತ ಕೊಟ್ಟಿದ್ರು, ದಟ್ ಈಸ್ ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್. ಇಮಿಡಿಯೇಟ್ ರೈಟಲ್ಲಿ, ಸೊ ಇಮಿಡಿಯೇಟ್ ರೈಟಲ್ಲಿ ಯಾರು ಬಂದಿರ್ತಾರೆ, ಐ. ಇಮಿಡಿಯೇಟ್ ರೈಟಲ್ಲಿ ಐ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಎಚ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಜಿ. ಎಚ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಜಿ. ಜಿ ಅಂತೂ ಗೊತ್ತಾಗಿದೆ ರೈಟ್, ಥರ್ಡ್ ಲೆಫ್ಟ್ ಅಂದರೆ ಎಲ್ಲಿ ಬರುತ್ತೆ, ಈ ಸೈಡ್ ಅಲ್ವಾ. ಸೊ ಎಷ್ಟು ಗ್ಯಾಪ್ ಇದೆ, ಎಷ್ಟು ಗ್ಯಾಪ್ ಬರಬೇಕು, 2 ಗ್ಯಾಪ್, ಬಿಕಾಸ್ ಥರ್ಡ್ ಟು ದ ಲೆಫ್ಟ್. ಸೊ 2 ಗ್ಯಾಪ್ ಅಂದರೆ ಎಲ್ಲಿ ಬಂದಿರುತ್ತೆ, ಎಲ್ಲಿ ಹೆಚ್ ಬಂದಿರುತ್ತೆ. ನೆಕ್ಸ್ಟ್ ಇ ಆ್ಯಂಡ್ ಐ ಆರ್ ಇಮಿಡಿಯೇಟ್ ನೇಬರ್ ಆಫ್ ಜೆ ಅಂತ ಹೇಳ್ತಾರೆ. ಇ ಮತ್ತು ಐ ಇಮಿಡಿಯೇಟ್ ನೇಬರ್ ಆಫ್ ಜೆ ಇದೆ ಅಂತೆ. ಇ ಮತ್ತು ಐ ಯಾರು ಇಮಿಡಿಯೇಟ್ ನೇಬರ್ ಆಫ್ ಜೆ, ಅಂದರೆ ಜೆ ಮಿಡಲಲ್ಲಿ ಬರಬೇಕು. ಐ ಅಂತೂ ಆಲ್ರೆಡಿ ಫಿಕ್ಸ್ ಆಗಿದೆ, ಈ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಓನ್ಲಿ ಈ ಎಲ್ಲಿ ಬರೋಕ್ಕೆ ಸಾಧ್ಯ ಇದೆ, ಇ ಆ್ಯಂಡ್ ಜೆ. ಓಕೆ, ದೆನ್ ಉಳಿದಿರೋ 1 ಪರ್ಸನ್ ಯಾರು, ಇ ಎಫ್ ಆಗಿದೆ, ಇ ಎಫ್ ಜಿ ಹೆಚ್ ಐ ಜೆ ಆ್ಯಂಡ್ ರಿಮೈನಿಂಗ್ 1 ಪರ್ಸನ್ ಈಸ್ ವಾಟ್, ಕೆ. ರಿಮೈನಿಂಗ್ 1 ಪರ್ಸನ್ ಈಸ್ ಕೆ. ಸೊ ಕ್ವಶನ್ ಏನು ಕೇಳಿದ್ದಾರೆ, ಹಾಗಿದ್ರೆ ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಎಚ್. ಇಮಿಡಿಯೇಟ್ ರೈಟ್ ಆಫ್ ಎಚ್ ಅಲ್ಲಿ ಯಾರು ಕೂತಿದ್ದಾರೆ, ಸೊ ನೋಡಿ ಎಚ್ ರೈಟ್ ಅಂದರೆ ಈ ಸೈಡ್ ಅಲ್ವಾ. ಸೊ ಹಾಗಿದ್ರೆ ಇಮಿಡಿಯೇಟ್ ರೈಟ್ ಎಚ್ ಯಾರಿದ್ದಾರೆ, ಕೆ ಅಲ್ಲಿ. ಆಲ್ವೇಸ್ ಸರ್ಕಲಲ್ಲಿ ರೈಟ್ ಆ್ಯಂಡ್ ಲೆಫ್ಟಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಸೊ ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ, ಕೆ. ದಟ್ ಈಸ್ ಇನ್ ಅ ಸಿ ಆಪ್ಷನ್. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ದೇರ್ ಆರ್ ಹೌ ಮೆನಿ ಫ್ರೆಂಡ್ಸ್ ಆರ್ ದೇರ್ ಅಂತ ಹೇಳ್ತಾ ಇದ್ದಾರೆ. 5 ಫ್ರೆಂಡ್ಸ್ ಆರ್ ದೇರ್. ಜಾಸ್ತಿ ನಿಮಗೆ ಅರೇಂಜ್ಮೆಂಟಲ್ಲಿ ಎಷ್ಟು ಜನ ಕೊಟ್ಟಿರೋದು ಇಲ್ಲಿವರೆಗೆ ನೋಡಿದರೆ 8 ಮೆಂಬರ್ಸ್ ಅಷ್ಟೇ ರೈಟ್. 8 ಮೆಂಬರ್ಸನ್ನು ಕೊಟ್ಟಿದ್ದಾರೆ, ಅದರಿಗಿಂತ ಜಾಸ್ತಿ ಕೂಡ ಅವರು ಕೊಡ್ಬೋದು ಮುಂದೆ ಎಕ್ಸಾಮಲ್ಲಿ ರೈಟ್. ಸೊ 5 ಫ್ರೆಂಡ್ಸ್ ವಿಷ್ಣು, ಚಿರಾಗ್, ರೈನಾಗ್. ಸೊ ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಐ ಗೆಸ್ ರೈಟ್. ಸೊ 5 ಫ್ರೆಂಡ್ಸ್ ವಿಷ್ಣು, ಚಿರಾಗ್. ಎಸ್, ಇದನ್ನು ನೋಡೋಣ ಏನಿದೆ. ಅನಾಮಿಕಾ, ಗೋಪಾಲ್, ನಿಶ್ಚಲ್, ವನ್ಮಯಿ, ಶ್ರೇಷ್ಠ ಆ್ಯಂಡ್ ಶ್ರೀಪದ್ ಆರ್ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್. ಇಲ್ಲೂ ಕೂಡ ಸ್ಟ್ರೇಟ್ ಲೈನಲ್ಲಿ ಕೂತಿದ್ದಾರೆ ನೋಡಿ. ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನನ್ನು ಕೇಳಿದ್ದಾರೆ ರೈಟ್. 1 ಈಸ್ ಸರ್ಕ್ಯುಲರ್ ಕಾಣಿಸ್ತಾ ಇದೆ, ನಿಮಗೆ ಸ್ಕ್ವೇರ್ ಕೂಡ ಕೇಳಿರ್ತಾರೆ, ಆ ಕ್ವಶನ್ಸನ್ನು ಕೂಡ ನಾವು ಮಾಡೋಣ. ಆಮೇಲೇನೆ ವಾಟ್ ಲೀನಿಯರ್ ಅರೇಂಜ್ಮೆಂಟ್ ಕ್ವಶನ್ಸನ್ನು ನಮಗೆ ಕೇಳಿದ್ದಾರೆ ಜಾಸ್ತಿ ರೈಟ್. ಅನಾಮಿಕಾ, ಗೋಪಾಲ್, ನಿಶ್ಚಲ್. ಸೊ ಎಷ್ಟನಾದರೂ 3, 4, 5, 6 ಮೆಂಬರ್ಸ್ ಇದ್ದಾರೆ. ಇಲ್ಲೂ ಕೂಡ 6 ಮೆಂಬರ್ಸ್ ಇದ್ದಾರೆ. ಹೇಗೆ ಕೂತಿದ್ದಾರೆ, ಸ್ಟ್ರೇಟ್ ಲೈನಲ್ಲಿ ಅಂತ ಹೇಳ್ತಾ ಇದ್ದಾರೆ, ಸ್ಟ್ರೇಟ್ ಲೈನಲ್ಲಿ. ಸೊ ಎಷ್ಟು ಜನ, 6. ದೇ ಆರ್ ಫೇಸಿಂಗ್ ನಾರ್ತ್. ನಿಶಾ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಗೋಪಾಲ್ ಅಂತ ಹೇಳ್ತಾ ಇದ್ದಾರೆ. ಶ್ರೇಷ್ಠ ಈಸ್ ಇನ್ ಬಿಟ್ವೀನ್ ಅನಾಮಿಕಾ ಆ್ಯಂಡ್ ಶ್ರೀಪದ್. ಶ್ರೀಪದ್ ಈಸ್ ಅಟ್ ಅ ಸೆಕೆಂಡ್ ಪ್ಲೇಸ್ ಫ್ರಮ್ ದ ರೈಟ್ ಹ್ಯಾಂಡ್. ನೋಡಿ ಎಕ್ಸಾಕ್ಟಾಗಿ ನಿಮಗೆ ಶ್ರೀಪದ್ ಬಗ್ಗೆ ಗೊತ್ತಾಯ್ತಲ್ವ, ಅದನ್ನು ಫಸ್ಟ್ ಅರೇಂಜ್ ಮಾಡ್ಕೊಳ್ಳಿ. ಏನಿದೆ, ಸೆಕೆಂಡ್ ಪ್ಲೇಸ್ ಫ್ರಮ್ ದ ರೈಟ್ ಹ್ಯಾಂಡ್. ಸೊ ರೈಟ್ ಹ್ಯಾಂಡಿಂದ 1, 2 ಯಾರಿದ್ದಾರೆ, ಶ್ರೀಪದ್. ರೈಟ್ ಹ್ಯಾಂಡ್ ಅಲ್ವಾ ಇದು, ಸೊ ಯಾರು, ಶ್ರೀಪದ್. ಶ್ರೀಪದ್ ಬಗ್ಗೆ ಇನ್ನೂ ಏನು ಇನ್ಫಾರ್ಮೇಷನ್ ಗೊತ್ತಿದೆ ಅಲ್ಲಿ ನಮಗೆ, ವಾಟ್ ಶ್ರೇಷ್ಠ ಈಸ್ ಬಿಟ್ವೀನ್ ಅನಾಮಿಕಾ ಆ್ಯಂಡ್ ಶ್ರೀಪದ್ ಅಂತ ಹೇಳಿದ್ದಾರೆ. ಶ್ರೇಷ್ಠ ಯಾರ ನಡುವೆ ಇದ್ದಾಳೆ, ಅನಾಮಿಕಾ ಮತ್ತು ವಾಟ್ ಶ್ರೀಪದ್ ನಡುವೆ. ಶ್ರೇಷ್ಠ, ಅನಾಮಿಕಾ ಮತ್ತು ಶ್ರೀಪದ್. ಸೊ ಇನ್ ಕೇಸ್ ನಾನಿಲ್ಲಿ ಇವಾಗ ಶ್ರೇಷ್ಠನ ತಗೊಂಡಿದ್ರೆ ಈ ಸೈಡ್ ನಿಮಗೆ ಅನಾಮಿಕಾ ಬರೋಕ್ಕೆ ಸಾಧ್ಯನಾ, ನೋ. ಓನ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡಿಂದ ಶ್ರೀಪದ್ ಸೆಕೆಂಡ್ ಇದ್ದಾನೆ. ಹಾಗಾದರೆ ಓನ್ಲಿ 1 ಪಾಸಿಬಿಲಿಟಿ, ಶ್ರೇಷ್ಠ ಎಲ್ಲಿ ಬಂದಿರುತ್ತೆ, ಇಲ್ಲಿ ಶ್ರೇಷ್ಠ, ಇಲ್ಲಿ ಯಾರು, ಅನಾಮಿಕಾ. ನೋಡಿ ಆಲ್ರೆಡಿ ಇಲ್ಲಿ 4 ಮೆಂಬರ್ಸ್ ಅರೇಂಜ್ಮೆಂಟ್ ಆಯಿತು, ಉಳಿದಿರೋ 1 ಪರ್ಸನ್ ಎಲ್ಲಿ ಬಂದಿರುತ್ತೆ, ಇಲ್ಲಿ. ಸೊ ನೆಕ್ಸ್ಟ್ 4 ಪರ್ಸನ್ಸ್ ಆರ್ ಸೆಟ್ಟಿಂಗ್ ಬಿಟ್ವೀನ್ ನಿಶ್ಚಲ್ ಆ್ಯಂಡ್ ವನ್ಮಯಿ. 4 ಪರ್ಸನ್ ಅಂದರೆ ಎಷ್ಟು ಜನ ಇದ್ದಾರೆ ಟೋಟಲು, 1, 2, 3, 4, 5, 6 ಮೆಂಬರ್ಸ್ ಇದ್ದಾರೆ. 3 ಇನ್ನೊಬ್ಬರು ಇಲ್ಲಿ ಬಂದಿರ್ತಾರೆ, ಇನ್ನೊಬ್ಬರು ಕೂಡ ಇದ್ದಾರೆ. ಓಕೆ, 6 ಮೆಂಬರ್ ಬಿಕಾಸ್ ರೈಟ್ ಹ್ಯಾಂಡಿಂದ ಸೆಕೆಂಡಲ್ಲಿ ಇದೆ. ಸೊ ನೆಕ್ಸ್ಟ್ ಗೋಪಾಲ್, ವಾಟ್ ಗೋಪಾಲ್ ಆ್ಯಂಡ್ ಶ್ರೀಪದ್ ಇಂಟರ್ಚೇಂಜ್, ಅದು ನೆಕ್ಸ್ಟ್. ಫಸ್ಟ್ ಏನಿದೆ, 4 ಪರ್ಸನ್ ಆರ್ ಸಿಟ್ಟಿಂಗ್ ಬಿಟ್ವೀನ್ ನಿಶ್ಚಲ್ ಆ್ಯಂಡ್ ವನ್ಮಯಿ ಅಂತ ಹೇಳಿದ್ದಾರೆ. ಸೊ 4 ಪರ್ಸನ್
1 2 3 4 ಅಂದರೆ ನಿಶಾ ಆ್ಯಂಡ್ ವನ್ಮಲಿ ಲಾಸ್ಟಲ್ಲಿ ಬಂದಿರ್ತಾರೆ, ಎಂಡ್ಸಲ್ಲಿ ಬಂದಿರ್ತಾರೆ. ಹಾಗಿದ್ರೆ ನಿಶ್ಚಲ್ ಈಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಗೋಪಾಲ್ ಅಂತ ಕೊಟ್ಟಿದ್ದು. ಸೊ ಒಂದು ವೇಳೆ ನಾನು ಗೋಪಾಲ್ ಇಲ್ಲಿ ತಗೊಂಡಿದ್ರೆ ಇಲ್ಲಿ ಇಮಿಡಿಯೇಟ್ ಲೆಫ್ಟ್ ಮಾಡೋಕ್ಕೆ ಸಾಧ್ಯನಾ? ನೋ. ಹಾಗಿದ್ರೆ ಗೋಪಾಲ್ ಎಲ್ಲಿ ಬಂದಿರುತ್ತೆ? ಗೋಪಾಲ್ ಇಮಿಡಿಯೇಟ್ ಲೆಫ್ಟ್ ನಿಶ್ಚಲ್. ಸೊ ನಿಶ್ಚಲ್ ಇಲ್ಲಾದರೆ ಸೊ ಇವಾಗ ಲಾಸ್ಟಲ್ಲಿ ಯಾರು ಬಂದಿರ್ತಾರೆ? 4 ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ದಮ್ ಅಂತ ಹೇಳಿದರು. 1 2 3 4 ಯಾರು? ವನ್ಮಯಿ. ಈಸ್ ದ್ಯಾಟ್ ವನ್ಮಯಿ. ಓಕೆ, ಆಯ್ತಲ್ವಾ ಅರೇಂಜ್ಮೆಂಟ್ ಇವಾಗ? ಸೊ ಕ್ವಶನ್ ಏನು ಕೇಳಿದ್ದಾರೆ ಇದರಲ್ಲಿ? ವಾಟ್ ಈಸ್ ದ ಕ್ವಶನ್? ಇಫ್ ಗೋಪಾಲ್ ಆ್ಯಂಡ್ ಶ್ರೀಪದ್ ಇಂಟರ್ಚೇಂಜ್ ದರ್ ಪೊಸಿಷನ್, ಗೋಪಾಲ್ ಮತ್ತು ಶ್ರೀಪದ್ ಇಂಟರ್ಚೇಂಜ್ ಮಾಡಿದರೆ, ಗೋಪಾಲ್ ಪ್ಲೇಸಲ್ಲಿ ಶ್ರೀಪದ್ ಆ್ಯಂಡ್ ಶ್ರೀಪದ್ ಪ್ಲೇಸಲ್ಲಿ ಗೋಪಾಲ್ ಬಂದಿದ್ದರೆ, ರೈಟ್, ದೆನ್ ಹೂ ವಿಲ್ ಬಿ ಸಿಟ್ಟಿಂಗ್ ಬಿಟ್ವೀನ್ ವನ್ಮಯಿ ಆ್ಯಂಡ್ ಶ್ರೇಷ್ಠ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಗೋಪಾಲ್ ಮತ್ತು ಶ್ರೀಪದ್ ಚೇಂಜ್ ಆಗಿದ್ದರೆ ಇವಾಗ ಶ್ರೇಷ್ಠ ಮತ್ತು ವನ್ಮಯಿ ನಡುವೆ ಯಾರು ಕೂತಿರ್ತಾರೆ? ಗೋಪಾಲ್ ಕೂತಿದ್ದಾನೆ. ಸೊ ನ್ಯೂ ಅರೇಂಜ್ಮೆಂಟ್ ಪ್ರಕಾರ ಯಾರು ಕೂತಿದ್ದಾರೆ? ಗೋಪಾಲ್. ಸೊ ದ್ಯಾಟ್ ಈಸ್ ಇನ್ ವಿಚ್ ಆಪ್ಷನ್? ಬಿ ಆಪ್ಷನಲ್ಲಿ ಇದೆ, ದಟ್ ಈಸ್ ಗೋಪಾಲ್. ಇದನ್ನು ಕೂಡ ನಿಮಗೆ ಯಾವ ಶಿಫ್ಟಲ್ಲಿ ಕೇಳಿದ್ದಾರೆ? ಥರ್ಡ್ ಶಿಫ್ಟ್ 2022 ಇಯರಲ್ಲಿ ನಿಮಗೆ ಕೇಳಿದ್ದಾರೆ CGLಲ್ಲಿ. ನೆಕ್ಸ್ಟ್ ಸೊ ನೋಡಿ, ನೆಕ್ಸ್ಟ್ ಏನಿದೆ? ಓಕೆ, ವಾಟ್ ಬಿಂದು, ಕೃಣಾಲ್, ಮನೋಜ್, ನೀಲಿಮಾ, ಓಂಕಾರ್, ಪಿಯೂಷ್, ರೇಣು ಆ್ಯಂಡ್ ಸುಂದರ್ ಎಷ್ಟು ಜನ ಇದ್ದಾರೆ? 1 2 3 4 5 6 7 8 members are sitting around a circular table facing the center but not necessarily in the same order. Sundar says second to the right of Piyush. Okay, ಎಷ್ಟು ಜನ ಇದ್ದಾರೆ? ಟೋಟಲ್ 8 ಮೆಂಬರ್ಸ್ ಇದ್ದಾರೆ. ಹೇಗೆ ಕೂತಿದ್ದಾರೆ ಅವರು? ಸರ್ಕ್ಯುಲರ್ ಅರೇಂಜ್ಮೆಂಟ್ ಇದೆ, ಸರ್ಕ್ಯುಲರ್ ಅರೇಂಜ್ಮೆಂಟ್. ಹೌ ಮೆನಿ ಮೆಂಬರ್ಸ್? 1 2 3 4 5 6 7 8, ರೈಟ್? 7 8 ಆಯ್ತಲ್ವಾ? ಸೊ 2 ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 ಇದನ್ನು ತಗೊಳ್ಳೋಣ. ಏನಿದೆ? ಬಿಂದು, ಕೃಣಾಲ್, ಮನೋಜ್, ನೀಲಿಮಾ. ಸೊ 8 ಜನ ಇದ್ದಾರೆ. ಹೇಗಿದೆ? ಹೇಗೆ? ದೇ ಆರ್ ಫೇಸಿಂಗ್ ವಾಟ್? ದೇ ಆರ್ ಆಲ್ಸೋ ಫೇಸಿಂಗ್ ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ದೇ ಆರ್ ಫೇಸಿಂಗ್ ವಾಟ್? ಸೆಂಟರ್. ವಿಲ್ ಟೇಕ್ ಅ ಬ್ಲೂ. ಹಾಂ, ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಸುಂದರ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಪಿಯೂಷ್ ಅಂತ ಹೇಳ್ತಾ ಇದ್ದಾರೆ. ಸುಂದರ್ ಎಲ್ಲಿದ್ದಾನೆ? ಸೆಕೆಂಡ್ ಟು ದ ರೈಟ್ ಆಫ್ ಪಿಯೂಷ್. ಪಿಯೂಷ್ ಈಸ್ ಹಿಯರ್. ಸೆಕೆಂಡ್ ಟು ದ ರೈಟಲ್ಲಿ ಸುಂದರ್ ಇದ್ದಾನೆ. ಎಸ್, ಸುಂದರ್ ಇಲ್ಲೇ ಬಂದಿರುತ್ತಾ? ಸೆಕೆಂಡ್ ಟು ದ ರೈಟ್, ಫಸ್ಟ್ ರೈಟ್, ಸೆಕೆಂಡ್ ರೈಟ್. ಸೊ ಇಲ್ಲೂ ಕೂಡ ಓಕೆ. ಸೊ ಏನಾದರೂ ಎಕ್ಸ್ಟ್ರಾ ಪಾಸಿಬಿಲಿಟಿ ಬರ್ತಾ ಇದ್ದರೆ ಇನ್ನೊಂದು ಸೈಡ್ ಕೂಡ ಮಾಡ್ಕೊಳ್ಳೋಣ. ಏನಿದೆ? ಓನ್ಲಿ 2 ಪರ್ಸನ್ಸ್ ಇಟ್ ಬಿಟ್ವೀನ್ ಸುಂದರ್ ಆ್ಯಂಡ್ ಕೃಣಾಲ್. ಸುಂದರ್ ಇಲ್ಲಿದ್ದಾನಲ್ವಾ? ಸೊ ಇನ್ ಕೇಸ್ 2 ಮಾಡ್ಕೊಳ್ಳೋಣ. ಇಲ್ಲೂ ಪಿಯೂಷ್ ಆ್ಯಂಡ್ ಇಲ್ಲಿ ಏನು ಬರುತ್ತೆ? ಸುಂದರ್ ಬಂದಿರುತ್ತೆ. ಓಕೆ, ಸುಂದರ್. ಸೊ ಏನಿದೆ ಅಲ್ಲಿ? ವಾಟ್ ಏನು ಹೇಳಿದ್ದಾರೆ? ಓನ್ಲಿ 2 ಪರ್ಸನ್ಸ್ ಇಟ್ ಬಿಟ್ವೀನ್ ಸುಂದರ್ ಆ್ಯಂಡ್ ಕೃಣಾಲ್. ಸುಂದರ್ ನಡುವೆ ಲೆಫ್ಟ್ ಹ್ಯಾಂಡ್ ಆರ್ ರೈಟ್ ಹ್ಯಾಂಡ್ ಯಾವ್ದು ಕಡೆಯಿಂದ ಕೂಡ ಹೇಳಿಲ್ಲ, ರೈಟ್? 2 ಕೂಡ ಪಾಸಿಬಲ್ ಆಗ್ಬೋದು. ಸೊ ಏನಿದೆ? 2 ಪರ್ಸನ್ ಈ ಸೈಡಿಂದ ತೊಗೊಂಡಿದ್ರೆ ಕೃಣಾಲ್ ಇಲ್ಲಿ ಬಂದಿರ್ತಾನೆ. ಸೊ ಈ ಸೈಡಿಂದ ತೊಗೊಂಡಿದ್ರೆ ಕೃಣಾಲ್ ವಿಲ್ ಬಿ ಹಿಯರ್. ಸೊ ನೆಕ್ಸ್ಟ್, ಓಂಕಾರ್ ಸಿಟ್ಸ್ ಅಪೋಸಿಟ್ ಟು ಬಿಂದು. ಓಂಕಾರ್ ಏನಿದ್ದಾನೆ? ಅಪೋಸಿಟ್ ಟು ಬಿಂದು. ಸಿ ನೋಡಿ, ಇಲ್ಲಿ ಅಪೋಸಿಟು ಬರೋಕ್ಕೆ ಸಾಧ್ಯ ಇಲ್ಲ. ಓಂಕಾರ್ ಮತ್ತು ಬಿಂದು ಅಪೋಸಿಟ್ ಟು ಈಚ್ ಅದರ್ ಇರಬೇಕು. ಇಲ್ಲೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ, ಓನ್ಲಿ ಇಲ್ಲಿ ಮಾತ್ರ ಸಾಧ್ಯ ಇದೆ ಈ ಲೈನಲ್ಲಿ. ಹೂ ಈಸ್ ನಾಟ್ ಅ ಇಮಿಡಿಯೇಟ್ ನೇಬರ್ ಆಫ್ ಕೃಣಾಲ್ ಆ್ಯಂಡ್ ಪಿಯೂಷ್ ಅಂತ ಕೊಟ್ಟಿದ್ದಾರೆ. ಹೂ ಈಸ್ ನಾಟ್ ಅ, ಹೂ ಅಂದರೆ ಯಾರಿಗೆ ರಿಫರ್ ಆಗುತ್ತೆ? ಅಡ್ಜಸೆಂಟ್ ಯಾರಿದ್ದಾರೋ. ಅಡ್ಜಸೆಂಟ್ ಯಾರಿದ್ದಾರೆ? ಬಿಂದು. ಅಡ್ಜಸೆಂಟ್ ಯಾರಿದ್ದಾರೆ? ಬಿಂದು, ರೈಟ್? ಏನು ಹೇಳಿದ್ದಾರೆ? ಹೂ ಈಸ್ ನಾಟ್ ಅನ್ ಇಮಿಡಿಯೇಟ್ ನೇಬರ್ ಆಫ್. ಕೃಣಾಲ್ದು ಕೂಡ ಇಮಿಡಿಯೇಟ್ ನೇಬರ್ ಇಲ್ಲ, ಪಿಯೂಷ್ ಕೂಡ ಇಮಿಡಿಯೇಟ್ ನೇಬರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ಬಿಂದು ಬರೋಕ್ಕೆ ಸಾಧ್ಯ ಇಲ್ಲ, ಆ್ಯಂಡ್ ಇಲ್ಲಿ ಕೂಡ ಬಿಂದು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಬಿಂದು ಇಲ್ಲಿ ಬಂದಿರುತ್ತೆ. ಬಿಂದು ಆ್ಯಂಡ್ ಹಿಯರ್ ಓಂಕಾರ್, ರೈಟ್? ಸೊ ಇಲ್ಲಿ ಕೂಡ ನೋಡಿ, ಇಲ್ಲೂ ಸಾಧ್ಯ ಇಲ್ಲ, ರೈಟ್? ಸೊ ಹಾಗಿದ್ರೆ ದಿಸ್ ವಿಲ್ ಬಿ ಅ ಕ್ಯಾನ್ಸಲ್. ಯಾಕೆ ನೋಡಿ, ಇಲ್ಲಿ ನಾನು ಒಂದು ವೇಳೆ ಬಿಂದು ತೊಗೊಂಡಿದ್ರೆ ಬಿಂದು ಇಲ್ಲಿ ಬರೋಕ್ಕೂ ಸಾಧ್ಯ ಇಲ್ಲ, ರೈಟ್? ಓನ್ಲಿ ಒನ್. ಇಲ್ಲಿ ಒಂದು ವೇಳೆ ನಾನು ಬಿಂದು ತೊಗೊಂಡಿದ್ರೆ, ಓಕೆ, ಇಲ್ಲಿ ಓಂಕಾರ ಬಂದಿರುತ್ತೆ. ಓಕೆ, ನಾನು ಇಲ್ಲಿ ಓಂಕಾರ ತೊಗೊಳ್ಬೋದು, ಇಲ್ಲಿ ಬಿಂದುವನ್ನು ತೊಗೊಳ್ಬೋದು. ಎಸ್,
ಓಂಕಾರ ಬಗ್ಗೆ ಅಂತೂ ಏನೂ ಹೇಳಿಲ್ಲ ರೈಟ್ ನಮಗೆ. ಓಂಕಾರ ಹಿಯರ್ ಆ್ಯಂಡ್ ಹಿಯರ್ ವಾಟ್ ಬಿಂದು. ನೆಕ್ಸ್ಟ್ ನಿಲಿಮಾ ಈಸ್ ದ ಇಮಿಡಿಯೇಟ್ ನೇಬರ್ ಆಫ್ ಕೃಣಾಲ್ ಆ್ಯಂಡ್ ಬಿಂದು. ಕೃಣಾಲ್ ಮತ್ತು ಬಿಂದು ನಡುವೆ ಯಾರು ಬಂದಿರ್ತಾರೆ? ಇಮಿಡಿಯೇಟ್ ನೇಬರು ನಿಲಿಮಾ ಅಂತೆ. ನಿಲಿಮಾ ಇಲ್ಲಿ ಕೂಡ ನೀಲಿಮಾ. ನೆಕ್ಸ್ಟ್ ಮನೋಜ್ ಇಸ್ ಥರ್ಡ್ ಟು ದ ರೈಟ್ ಆಫ್ ಬಿಂದು. ಬಿಂದುದು ಥರ್ಡ್ ಟು ದ ರೈಟಲ್ಲಿ ಇಲ್ಲಿ ನೋಡಿ, ದಿಸ್ ಈಸ್ ಬಿಂದು. ಬಿಂದು ಥರ್ಡ್ ರೈಟ್, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟಲ್ಲಿ ಆಲ್ರೆಡಿ ಪಿಯೂಷ್ ಇದ್ದಾನೆ. ಹಾಗಿದ್ರೆ ಇದೇನಾಗುತ್ತೆ? ನಮ್ಮದು ರಾಂಗ್ ಆಗುತ್ತೆ ರೈಟ್. ದಿಸ್ ವಿಲ್ ಬಿ ಅ ಕ್ಯಾನ್ಸಲ್. ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಓನ್ಲಿ ಒನ್ ರಿಮೈನಿಂಗ್. ಸೊ ಹಾಗಿದ್ರೆ ಬಿಂದು ಥರ್ಡ್ ರೈಟಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? ಮನು. ಸೊ ನೆಕ್ಸ್ಟ್ ವಿಚ್ ಓಕೆ ಉಳಿದಿರೋ ಒನ್ ಪರ್ಸನ್ ಪ್ಲೇಸಲ್ಲಿ ಯಾರು ಬಂದಿರ್ತಾರೆ? ಬಿಂದು, ಕೃಣಾಲ್, ಮನೋಜ್ ಕೂಡ ಆಯಿತು, ನೀಲಿಮಾ ಆಯಿತು, ಓಂಕಾರ ಆಯಿತು, ಪಿಯೂಷ್ ಆಯಿತು. ಉಳಿದಿರೋ ಯಾರು? ರೇಣು. ಓಕೆ, ಉಳಿದಿರೋರು ಯಾರು ಅಲ್ಲಿ? ರೇಣು ಅಂತ. ಸೊ ಹಾಗಿದ್ರೆ ಕ್ವಶನ್ ಏನು ಕೇಳಿದ್ದಾರೆ ನಿಮಗೆ? ಕ್ವಶನ್ ಏನು ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ? ಯಾವುದು ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ಮನೋಜ್ ಈಸ್ ದ ಇಮಿಡಿಯೇಟ್ ನೇಬರ್ ಆಫ್ ನೀಲಿಮಾ. ಎಸ್, ಇಮಿಡಿಯೇಟ್ ನೇಬರ್ ಆಫ್ ನೀಲಿಮಾ ಇದನ್ನು ಇಲ್ಲ ರೈಟ್. ಇಮಿಡಿಯೇಟ್ ನೇಬರ್ ಆಫ್ ನೀಲಿಮಾ ಇಲ್ಲ. ನೆಕ್ಸ್ಟ್ ಸುಂದರ್ ಸಿಟ್ ಥರ್ಡ್ ಟು ದ ರೈಟ್ ಆಫ್ ಕೃಣಾಲ್. ಕೃಣಾಲ್ದ ಥರ್ಡ್ ಟು ದ ರೈಟಲ್ಲಿ ಸುಂದರ್ ಇರಬೇಕು. ಸೊ ನೋಡಿ, ಸೊ ಹಿಯರ್ ಈಸ್ ಕೃಣಾಲ್. ಥರ್ಡ್ ಟು ದ ರೈಟ್ ಅಂದರೆ ಈ ಸ್ವಲ್ಪ 1 2 3 4 5th ಟು ದ ರೈಟಲ್ಲಿ ಇದೆ ಸುಂದರ್ ರೈಟ್. ಸೊ ಅವರು ಥರ್ಡ್ ಟು ದ ರೈಟ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಆಲ್ಸೋ ಕ್ಯಾನ್ಸಲ್. ನೆಕ್ಸ್ಟ್ ನೀಲಿಮಾ ಸಿಟ್ಸ್ ಅಪೋಸಿಟ್ ಟು ದ ಒನ್ ಹೂ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ರೇಣು. ಇಮಿಡಿಯೇಟ್ ಲೆಫ್ಟ್ ಆಫ್ ರೇಣು ಯಾರಿದ್ದಾರೋ ಅವ್ರದ್ದು ಅಪೋಸಿಟು ನೀಲಿಮಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಕರೆಕ್ಟಾ? ಸೊ ರೇಣು ಈಸ್ ಇಮಿಡಿಯೇಟ್ ಲೆಫ್ಟ್ ಪಿಯೂಷ್. ಪಿಯೂಷ್ದು ಇನ್ಫ್ರಂಟ್ ವಾಟ್ ಇನ್ಫ್ರಂಟ್ ಅಂತ ಹೇಳಿದಾರ? ಅಪೋಸಿಟ್. ಅಪೋಸಿಟ್ ಯಾರಿದ್ದಾರೆ? ನೀಲಿಮಾ. ಎಸ್ ಆರ್ ನಾಟ್? ಎಸ್ ರೈಟ್. ಇದನ್ನು ಕರೆಕ್ಟ್ ಇದೆ. ಓಂಕಾರ ಇಸ್ ಇಮಿಡಿಯೇಟ್ ನೇಬರ್ ಆಫ್ ರೇಣು ಆ್ಯಂಡ್ ಪಿಯೂಷ್? ನೋ. ಏನಿದೆ? ನೋ ರೈಟ್. ಓಂಕಾರ ಈಸ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಪಿಯೂಷ್ ಬಟ್ ನಾಟ್ ರೇಣು. ಅವ್ರು ಹೇಳಿರೋದು ಮೆನ್ಷನ್ ಮಾಡಿರೋದು ಬೋತ್ ರೇಣು ಆ್ಯಂಡ್ ಪಿಯೂಷ್. ಹಾಗಿದ್ರೆ ಯಾವುದಾಗಿರುತ್ತೆ ಆಪ್ಷನು? ದಟ್ ಈಸ್ ಅ C1 ರೈಟ್. ದಟ್ ಈಸ್ C1. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿವರೆಗೆ ಯಾವುದೆಲ್ಲ ಕ್ವಶನ್ ನೋಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಲಿಟಲ್ ಬಿಟ್ ಲೆಂದಿ ಇದೆ ಅಲ್ವಾ ಇದು ಕ್ವಶನ್. ನೋಡಿ, ಶಿಫ್ಟ್ ಪ್ರಕಾರ ನಿಮ್ಗೆ ಏನಾಗುತ್ತೆ, ಒಂದು ಸಲ ಒಬ್ಬರಿಗೆ ಹೈ ಆರ್ ವಾಟ್ ಮೀಡಿಯಮ್ ಲೆವೆಲ್ ಡಿಫಿಕಲ್ಟಿ ಲೆವೆಲನ್ನು ಕೊಟ್ಟಿರ್ತಾರೆ. ಈ ಥರ ಮ್ಯಾನೇಜ್ ಮಾಡಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ನೆಕ್ಸ್ಟ್ ಒನ್? 6 children are there. What? How many children are there? 6 children are there. They are sitting in a circular table ಅಂತ ಹೇಳ್ತಾ ಇದ್ದಾರೆ. ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್. 6 ಸರ್ಕ್ಯುಲರ್ ಅಂದರೆ ಆಯಿತು ರೈಟಾ? ದೇ ಆರ್ ಫೇಸಿಂಗ್ ಅ ಸೆಂಟರಲ್ಲಿ. ಎಲ್ಲ ಕ್ವಶನ್ ನೋಡಿ ನಿಮಗೆ ಸೆಂಟರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಕ್ವಶನಲ್ಲಿ ನಿಮಗೆ ಫೇಸಿಂಗ್ ಸೆಂಟರ್ ಇರುತ್ತೆ ಕೊಡ್ತಾ ಇದ್ದಾರೆ ರೈಟ್. ನೆಕ್ಸ್ಟ್ ಏನು ಹೇಳಿದ್ದಾರೆ? ವಾಟ್ ಈಸ್ ದ ಸ್ಟೇಟ್ಮೆಂಟ್? J and K are sitting immediate left and right of G. ಓಕೆ, ರೆಸ್ಪೆಕ್ಟಿವ್ಲಿ J and K ಏನಿದೆ? ದೇ ಆರ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆ್ಯಂಡ್ ರೈಟ್ ಆಫ್ G. ಜಿದು ಇಮಿಡಿಯೇಟ್ ಲೆಫ್ಟ್ ಆ್ಯಂಡ್ ರೈಟಲ್ಲಿ. ಇಮಿಡಿಯೇಟ್ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಲೆಫ್ಟಲ್ಲಿ ಯಾರು ಬಂದಿರ್ತಾರೆ? J ಆ್ಯಂಡ್ ರೈಟಲ್ಲಿ K. ಒಂದು ಕ್ವಶನ್ ಇದೇ ಥರ ಇತ್ತಲ್ವಾ ರೈಟ್? ಇಮಿಡಿಯೇಟ್ ಲೆಫ್ಟಲ್ಲಿ ಫಸ್ಟ್ ಪರ್ಸನ್ಗೆ ಲೆಫ್ಟ್, ಸೆಕೆಂಡ್ ಪರ್ಸನ್ಗೆ ರೈಟ್, ಬಿಕಾಸ್ ದೇ ಮೆನ್ಷನ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾ ಇದ್ದಾರೆ ರೈಟ್. ಎಲ್ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ J. ಜೆದು ಇಮಿಡಿಯೇಟ್ ಲೆಫ್ಟಲ್ಲಿ ಎಲ್ಲಿದೆ, ಬಟ್ ನಾಟ್ ಟು ದ ಇಮಿಡಿಯೇಟ್ ರೈಟ್ ಆಫ್ H. ಅಂದರೆ H ಇಲ್ಲಿ ಬರಲ್ಲ ಅಂತಂದರೆ ಇಲ್ಲಿ ಬಂದಿರುತ್ತೆ, ಬಿಕಾಸ್ ಇಮಿಡಿಯೇಟ್ ರೈಟಲ್ಲಿ ಎಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಬಟ್ ಅಂತ ಇದೆ. ಓಕೆ, ಬಟ್ ಅಂದರೆ ಯಾವ ಪರ್ಸನಿಗೆ ನಿಮಗೆ ರೆಫರ್ ಆಗುತ್ತೆ? ಫಸ್ಟ್ ಪರ್ಸನ್ಗೆ. ಫಸ್ಟ್ ಪರ್ಸನ್ ಈಸ್ ಹಿಯರ್. J ಯಾರಿಗೆ ಹೂ ಅಂದರೆ ಯಾರಿಗೆ ರೆಫರ್ ಆಗುತ್ತೆ? ಅಡ್ಜಸೆಂಟ್ ಪರ್ಸನ್ಗೆ. ಓಕೆ, ಹೂ ವಿಚ್ ಯಾರಿಗೆ ರೆಫರ್ ಆಗುತ್ತೆ? ಅಡ್ಜಸೆಂಟ್ ಪರ್ಸನ್ಗೆ. ಬಟ್ ಆ್ಯಂಡ್, ಬಟ್ ಮತ್ತು ಆ್ಯಂಡ್. ಸೊ ಇದು ಯಾರಿಗೆ ರೆಫರ್ ಆಗುತ್ತೆ? ಫಸ್ಟ್ ಪರ್ಸನ್ಗೆ. ಓಕೆ, ಇಮಿಡಿಯೇಟ್ ನೇಬರ್ ಆಫ್ H ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಏನಿದೆ? ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ K. ಸೊ ಉಳಿದಿರೋ ಒಂದು ಪರ್ಸನಲ್ಲಿ ಯಾರು ಬಂದಿರ್ತಾರೆ? G H I ರೈಟ್.
ಸೊ ಏನು ಕೇಳಿದ್ದಾರೆ ಕ್ವಶನು, ಹೂ ಇಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಕೆ ಇಲ್ಲಿದೆ, ಕೆ ಇದು ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ, ಎಚ್ ಇದೆ. ಸೊ ಹಾಗಿದ್ರೆ ವಾಟ್ ವಿಚ್ ಆಪ್ಷನ್, ದಟ್ ಈಸ್ ಅ ಬಿ ಆಪ್ಷನ್, ಹೆಚ್ ಬರುತ್ತೆ. ಓಕೆ, ಹೆಚ್ ಬರುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಇಲ್ಲಿ 8 ಮೆಂಬರ್ಸ್ ಇದ್ದಾರೆ. ದೇ ಆರ್ ಸಿಟ್ಟಿಂಗ್ ಕ್ಲಾಕ್ ವೈಸ್ ಅಂತ ಕೊಟ್ಟಿದ್ದಾರೆ. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮೀನ್ಸ್ ವಾಟ್, ಕ್ಲಾಕ್ ವೈಸ್ ಅಂದರೆ ಈ ಸೈಡಿಂದ, ಆ್ಯಂಟಿ ಕ್ಲಾಕ್ ವೈಸ್ ದಿಸ್. ಕ್ಲಾಕ್ ಯಾವ ಸೈಡ್ ಆಗುತ್ತೆ, ಓಕೆ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಹೀಗೆ ಕೂತಿದ್ದಾರೆ. ಇನ್ ಅ ಸೇಮ್ ಆರ್ಡರ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಎಟ್ ಅ ಈಕ್ವಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸರ್ಕ್ಯುಲರ್ ಟೇಬಲಲ್ಲಿ ಕೂತಿದ್ದಾರೆ. ಎಷ್ಟು ಜನ, 8 ಮೆಂಬರ್ಸ್. 8 ಮೆಂಬರ್ಸ್ ಕೂತಿದ್ದಾರೆ, ರೈಟ್, 8 ಮೆಂಬರ್ಸ್ ಕೂತಿದ್ದಾರೆ. ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಹೀಗೆ. ಓಕೆ, ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಾನು ಎಯಿಂದ ಸ್ಟಾರ್ಟ್ ಮಾಡಿದರೆ ಕ್ಲಾಕ್ ವೈಸ್ ಅಂದರೆ ಈ ಸೈಡಲ್ವ, ಬಿ ಸಿ ಡಿ ಇ ಎಫ್ ಹೆಚ್ ಆ ಥರ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಹಾಗಿದ್ರೆ ಏನು ಕ್ವಶನ್ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಇಫ್ ಎಸ್ ಈ ಸಿಟ್ಟಿಂಗ್ ಇನ್ ದ ವೆಸ್ಟ್, ಎಸ್ ಎಲ್ಲಿದೆ, ವೆಸ್ಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ವೆಸ್ಟ್ ಎಲ್ಲಾಗುತ್ತೆ, ಇಲ್ಲಿ ಅಲ್ವಾ, ವೆಸ್ಟ್ ಈಸ್ ವಾಟ್, ಹಿಯರಲ್ಲಿ. ಇಲ್ಲಿ ಯಾರು ಕೂತಿದ್ದಾರೆ, ಎಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಹೂ ಈಸ್ ಸಿಟ್ಟಿಂಗ್ ಇನ್ ದ ಸೌತ್ ವೆಸ್ಟ್ ಡೈರೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೌತ್ ವೆಸ್ಟಲ್ಲಿ ನೋಡಿ, ದಿಸ್ ಈಸ್ ವಾಟ್ ನಾರ್ತ್, ದಿಸ್ ಈಸ್ ಸೌತ್, ದಿಸ್ ಈಸ್ ಈಸ್ಟ್ ಆ್ಯಂಡ್ ವೆಸ್ಟಲ್ಲಿ. ಅವ್ರು ಕೇಳ್ತಾ ಇರೋದು ಈ ಪ್ಲೇಸಲ್ಲಿ ಯಾರು ಕೂತಿದ್ದಾರೆ, ಈ ಪ್ಲೇಸಲ್ಲಿ, ಇಲ್ಲಿ ಬರೋ ಪ್ಲೇಸಲ್ಲಿ ಯಾರು ಕೂತಿದ್ದಾರೆ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಯಾರು ಬರಬೇಕು ಅದನ್ನು ಗೊತ್ತಾಗಬೇಕಾ. ಕ್ಲಾಕ್ ವೈಸಲ್ಲಿ ಕೂತಿದ್ದಾರೆ ಅಂದರೆ ಎಸ್, ಮುಂದೆ ಇರೋರೆಲ್ಲ ಇಲ್ಲಿ ಕೂತಿರ್ತಾರೆ, ಆಲ್ಫಾಡ್ ಪ್ರಕಾರ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಸೇಮ್ ಆರ್ಡರ್. ಸೊ ಸೇಮ್ ಆರ್ಡರಲ್ಲಿ ಕೂತಿದ್ದಾರೆ ಅಂತ. ಸೊ ನೋಡಿ, ಎಸ್ ಆದ ತಕ್ಷಣ ಎಸ್ ಟಿ ಕ್ಯೂ ವಿ, ರೈಟ್, ಡಬ್ಲ್ಯೂ. ಹಾಗಿದ್ರೆ ಇಲ್ಲಿಂದ ಅಗೇನ್ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಹಿಂದೆ ಇರೋದು, ಇಲ್ಲಿ ಹಿಂದೆ ಇರೋದು ಆರ್ ಕ್ಯೂ ಆ್ಯಂಡ್ ಪಿ, ರೈಟ್. ಸೊ ನಮಗೆ ಈ ಇವರೊಬ್ಬರ ಬಗ್ಗೆ ಗೊತ್ತಾಗಿದ್ದರೆ ನಮಗೆ ಈಸಿಯಾಗಿ ಮಾಡ್ಬೋದಿತ್ತು, ರೈಟ್, ಈಸಿಯಾಗಿ ಮಾಡ್ಬೋದು. ಸೊ ನೋಡಿ, ಆಲ್ರೆಡಿ ಎಸ್ ಅಂತ ಕೊಟ್ಟಿದ್ದಾರೆ, ಸೌತ್ ವೆಸ್ಟ್, ರೈಟ್. ಸೌತ್ ವೆಸ್ಟಲ್ಲಿ ಇಲ್ಲೇ ಬಂದಿರುತ್ತಾ ಸೌತ್ ವೆಸ್ಟ್ ಡೈರೆಕ್ಷನು. ಸೊ ಎಸ್ ಹಿಂದೆ ಇರೋದು ಯಾವುದು, ಆರ್. ಇದನ್ನೆಲ್ಲ ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಅವ್ರು ಕೇಳಿರೋದು ಇದನ್ನು ಮಾತ್ರ, ರೈಟ್. ಸೊ ಸೌತ್ ವೆಸ್ಟಲ್ಲಿ ಯಾರು ಕೂತಿದ್ದಾರೆ, ಆರ್. ದಟ್ ಈಸ್ ಯಾರು ಕೂತಿದ್ದಾರೆ, ಆರ್ ಪರ್ಸನ್ ಕುಂತಿದೆ. ಓಕೆ, ನೆಕ್ಸ್ಟ್. ಸೊ ವಾಟ್ ಈಸ್ ದ ನೆಕ್ಸ್ಟ್ ಒನ್, 8 ಫ್ರೆಂಡ್ಸ್ ಆರ್ ದೇರ್. ಯಾರು ರೆಕಾರ್ಡನ್ನು ನೋಡ್ತಾ ಇದ್ದೀರಲ್ವಾ, ಸೊ ಅದನ್ನು ಈ ಕ್ವಶನ್ಸನ್ನು ನೀವು ಪಾಸ್ ಮಾಡಿ ಒಂದ್ಸಲ ಸಾಲ್ವ್ ಮಾಡಿ, ಓಕೆ, ಆಮೇಲೆ ನನ್ನ ಜೊತೆ ಸಾಲ್ವ್ ಮಾಡಿ. ಆವಾಗ ಏನಾಗುತ್ತೆ, ನಿಮಗೆ ಎಷ್ಟು ಸೆಕೆಂಡಲ್ಲಿ ನೀವು ಮಾಡ್ತಾ ಇದ್ದೀರಾ ಒಂದು ಕ್ವಶನನ್ನು ಮಾಡೋಕ್ಕೆ ಬರ್ತಾ ಇದೆ ಇಲ್ವಾ ಅದನ್ನು ಗೊತ್ತಾಗುತ್ತೆ. ಓಕೆ, ಸೊ 8 ಫ್ರೆಂಡ್ಸ್ ಇದ್ದಾರೆ. ಎಷ್ಟು ಜನ ಇದ್ದಾರೆ, 8 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಸಿಟ್ಟಿಂಗ್ನ 2 ಲೈನ್ಸ್ ಆಫ್ 4 ಪರ್ಸನ್ ಈಚ್. 2 ಲೈನ್ಸಲ್ಲಿ 4 ಪರ್ಸನ್ ಈಚ್. ನೋಡಿ, 2 ಲೈನ್ಸ್ ಬಂದಾಗ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ದಟ್ ಈಸ್ ಲೀನಿಯರ್ ಅರೇಂಜ್ಮೆಂಟಲ್ಲಿ ಪ್ಯಾರಲಲ್ ರೋ ಅಂತ ಬಂದಿರುತ್ತೆ, ರೈಟ್. 2 ಲೈನ್ಸಲ್ಲಿ ಪ್ಯಾರಲಲ್ ರೋ, 2 ಲೈನ್ಸಲ್ಲಿ ಕೂತಿರ್ತಾರೆ ಈ ಥರ, 2 ಲೈನ್ಸಲ್ಲಿ. ಸೊ ಬೋತ್ ಲೈನ್ಸ್ ಫೇಸಿಂಗ್ ಈಚ್ ಅದರ್. ಪ್ಯಾರಲಲ್ ರೋ ಅಂದರೆ ಇಬ್ಬರು ಒಬ್ಬರೊಬ್ಬರು ಫೇಸ್ ಮಾಡ್ತಾ ಇರ್ತಾರೆ, ಅಂದರೆ ಮೇಲಿರೋ ಸೌತ್, ಕೆಳಗೆ ರೋ 1 ಆ್ಯಂಡ್ ರೋ 2, ರೈಟ್. ದೀಸ್ ಆರ್ ಫೇಸಿಂಗ್ ನಾರ್ತ್, ದೀಸ್ ಆರ್ ಫೇಸಿಂಗ್ ಸೌತ್. ಎ ಈಸ್ ಫೇಸಿಂಗ್ ಡಿ ಅಂತ ಕೊಟ್ಟಿದ್ದಾರೆ. ಎ ಈಸ್ ಫೇಸಿಂಗ್ ಡಿ. ಎ ಎಲ್ಲಿ ಕಡೆ ಯಾರಿಗೆ ಫೇಸ್ ಮಾಡ್ತಾ ಇದೆ, ಎ ಈಸ್ ಫೇಸಿಂಗ್ ಡಿ. ಎ ಇಲ್ಲಿ ಬಂದರೆ ಡಿ ಇಲ್ಲಿ ಕೂಡ ಬರ್ಬೋದು, ಆರ್ ಎಲ್ಸ್ ಡಿ ಇಲ್ಲಿ, ಎ ಇಲ್ಲಿ. ಬಿಕಾಸ್ ನಮಗೆ ಎಕ್ಸಾಕ್ಟಾಗಿ ಅವ್ರದ್ದು ಡೈರೆಕ್ಷನ್ ಅಂತೂ ಗೊತ್ತಿಲ್ಲ. E is to the immediate left of G. E ಏನಿದೆ immediate left of G and H is immediate right of B. C is facing G ಅಂತ ಕೊಟ್ಟಿದ್ದಾರೆ. F is facing H and B is immediate right of the person who is facing G. Okay, and D is to the immediate left of F. F the immediate left ಅಲ್ಲಿ D ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ F the immediate left ಅಲ್ಲಿ. ಸೊ ಹಾಗಿದ್ರೆ ಎಲ್ಲಿ ಬಂದಿರುತ್ತೆ, ಸೌತಲ್ಲಿ ಮಾಡಬೇಕಾದ್ರೆ ನಮ್ದು ರೈಟ್ ಇರೋದು ಲೆಫ್ಟ್ ಆಗುತ್ತೆ. ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಗೇನ್ ಎಫ್ ಯಾರಿಗೆ ಫೇಸ್ ಮಾಡ್ತಾ ಇದೆ, ಎಚ್ಚಿಗೆ ಫೇಸ್ ಮಾಡ್ತಾ ಇದೆ. ಎಫ್ ಯಾರಿಗೆ ಫೇಸ್ ಮಾಡ್ತಾ ಇದೆ, ಎಚ್ ಕಡೆ ಫೇಸ್ ಮಾಡ್ತಾ ಇದೆ. ಎಫ್ ಯಾರಿಗೆ ಫೇಸ್ ಮಾಡ್ತಾ ಇದೆ, ಎಚ್ ಕಡೆ. ಸೊ ಹಿಯರ್ ಆಲ್ಸೋ. ಓಕೆ, ನೆಕ್ಸ್ಟ್
ಬಿ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ದ ಪರ್ಸನ್ ಹೂ ಈಸ್ ಫೇಸಿಂಗ್ ಜಿ. ಮತ್ತು ಎಫ್ ಬಗ್ಗೆ ಎಲ್ಲಾದರೂ ಗೊತ್ತಿದ್ದಾನೆ, ಎಫ್ ಆ್ಯಂಡ್ ಎಚ್ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಬಿದು ಇಮಿಡಿಯೇಟ್ ರೈಟಲ್ಲಿ, ಹಾಗಿದ್ರೆ ಬಿ ಇಲ್ಲಿ ಬರುತ್ತೆ, ಇಲ್ಲಿ ಬಿದು ಇಮಿಡಿಯೇಟ್ ರೈಟಲ್ಲಿ ಎಚ್ ಇದೆ. ಸೊ ಹಾಗಿದ್ರೆ ಎಲ್ಲೆಲ್ಲಿ ಬಂದಿರುತ್ತೆ, ಇಲ್ಲಿ ರೈಟ್. ಸೊ ಬಿದು ಇಮಿಡಿಯೇಟ್ ರೈಟಲ್ಲಿ ಎಚ್ ಇದೆ. ನೆಕ್ಸ್ಟ್, ಸೊ ಬಿ ಯಾರಿಗೆ ಫೇಸ್ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರಾ. ಸೊ ಈ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ ಆ್ಯಂಡ್ ವಾಟ್ ಬಿ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ದ ಪರ್ಸನ್ ಹೂ ಈಸ್ ಫೇಸಿಂಗ್ ಜಿ. ಜಿದು ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೋ ಅವರು ಬಿಗೆ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಿ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ದ ಪರ್ಸನ್ ಹೂ ಈಸ್ ಫೇಸಿಂಗ್ ಜಿ. ಜಿಗೆ ಯಾರು ಫೇಸ್ ಮಾಡ್ತಾ ಇದ್ದಾರೋ ಅವ್ರದ್ದು ಇಮಿಡಿಯೇಟ್ ರೈಟ್ ಯಾರಿದ್ದಾರೆ, ಬಿ ಇದೆ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಇಲ್ಲಿ ಕೆಳಗಡೆ ಎಲ್ಲಿ ಬಂದಿರುತ್ತೆ, ರೈಟ್. ಸೊ ಏನು ಹೇಳಿದ್ದಾರೆ, ಬಿ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ದ ಪರ್ಸನ್ ಹೂ ಈಸ್ ಫೇಸಿಂಗ್ ಜಿ. ಜಿಗೆ ಯಾರು ಫೇಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಇಮಿಡಿಯೇಟ್ ರೈಟಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಿಗೆ ಯಾರು ಫೇಸ್ ಮಾಡ್ತಾ ಇದ್ದಾರೆ ಅದ್ರದಂತೂ ಗೊತ್ತಿಲ್ಲ. ಸೊ ಇವಾಗ ಇಮಿಡಿಯೇಟ್ ರೈಟಲ್ಲಿ ಯಾರು, ಬಿ ಇದ್ದಾರೆ ಅಂತೆ. ಹಾಗಿದ್ರೆ ಜಿ ಎಲ್ಲಿ ಬಂದಿರುತ್ತೆ, ಜಿಗೆ ಯಾರು ಫೇಸ್ ಮಾಡ್ತಾ ಇದ್ದಾರೋ ಅವ್ರದ್ದು ಇಮಿಡಿಯೇಟ್ ರೈಟ್ಗೆ ಬಿ ಇದೆ. ಹಾಗಾದರೆ ಇಲ್ಲೆಲ್ಲಿ ಬಂದಿರುತ್ತೆ, ಇಲ್ಲಿ ರೈಟ್. ಜಿಗೆ ಯಾರು ಫೇಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಇಮಿಡಿಯೇಟ್ ರೈಟಲ್ಲಿ ಬಿ ಇದೆ ಅಂತ. ಓಕೆ, ನೆಕ್ಸ್ಟ್ ವಾಟ್ ಡಿ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ. ಆಯಿತಾ, ಇದಂತೂ ಆಯಿತು. ಎಷ್ಟು ಜನ ಇದ್ದಾರೆ, ಟೋಟಲ್ 8 ಪರ್ಸನ್ಸು, ಇಲ್ಲೊಬ್ಬರು ಬರಬೇಕು. ಸೊ ಹಾಗಿದ್ರೆ ಎ ಈಸ್ ಫೇಸಿಂಗ್ ಡಿ ಅಂತ ಇದೆ. ಇ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ. ಜಿದು ಇಮಿಡಿಯೇಟ್ ಲೆಫ್ಟ್ ಇಲ್ಲಿ ಬಂದಿರುತ್ತಾ, ದಟ್ ಈಸ್ ಇ. ಇಲ್ಲಾದರೂ ತೊಗೊಳ್ಬೋದಾ ನೀವು, ಇ. ಸೊ ಅಗೇನ್ ವಾಟ್ ರಿಮೈನಿಂಗ್ 1 ಪರ್ಸನ್ ಯಾರಿದ್ದಾರೆ, ಎ ಬಿ ಸಿ, ರೈಟ್. ಸಿ ಅಂತ ಉಳಿದಿರೋದು ರಿಮೈನಿಂಗ್ 1 ಪರ್ಸನ್, ದಟ್ ಈಸ್ ವಾಟ್ ಸಿ. ಓಕೆ, ಸಿ ಈಸ್ ಫೇಸಿಂಗ್ ಜಿ ಅಂತ ಇದೆ. ಎಸ್, ಸಿ ಈಸ್ ಫೇಸಿಂಗ್ ಜಿ. ಎರಡು ನೋಡಿ, ಎರಡು ಕೂಡ ಕರೆಕ್ಟ್ ಆಗಿದೆ, ರೈಟ್. ಇದರಲ್ಲಿ ಯಾವುದು ನಾರ್ತ್ ಯಾವುದು ಸೌತ್ ಫೇಸ್ ಮಾಡ್ತಾ ಇದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ರೈಟ್ ಅಲ್ವಾ. ಸೊ ಹಾಗಿದ್ರೆ ಕ್ವಶನ್ ಏನು ಕೇಳಿದ್ದಾರೆ ಅವರು, ಕ್ವಶನ್ ಏನು ಕೇಳಿದ್ದಾರೆ, ವಿಚ್ 4 ಪರ್ಸನ್ಸ್ ಆರ್ ಸಿಟಿಂಗ್ ಇನ್ ಅ ಸೇಮ್ ಲೈನ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ನಾರ್ತ್ ಆ್ಯಂಡ್ ಸೌತ್ ಬಗ್ಗೆ ನಿಮಗೆ ಮೆನ್ಷನ್ ಮಾಡಿಲ್ಲ, ಡೈರೆಕ್ಟಾಗಿ ಏನು ಕೇಳಿದ್ದಾರೆ ಕ್ವಶನು, ವಿಚ್ ಆಫ್ 4 ಪರ್ಸನ್ ಆರ್ ಸಿಟಿಂಗ್ ಇನ್ ಅ ಸೇಮ್ ಲೈನ್. ಸೊ ಎ ಹೆಚ್ ಬಿ ಸಿ ಕೂಡ್ತಾ ಇದೆ, ಇನ್ನೊಂದು ಡಿ ಎಫ್ ಇ ಜಿ. ಇಲ್ಲೂ ಕೂಡ ನೋಡಿ, ಎ ಹೆಚ್ ಬಿ ಸಿ ಡಿ ಎಫ್ ಇ ಜಿ, ರೈಟ್. ಸೊ ಡಿ ಎಫ್ ಇ ಜಿ ಎಲ್ಲಾದರೂ ಇದೆನಾ, ಡಿ ಎಫ್ ಇ ಜಿ ಇಲ್ಲ, ಡಿ ಎಫ್ ಇ ಜಿ ಇಲ್ಲ. ಎ ಬಿ ಸಿ ಹೆಚ್ ಇದೆ, ರೈಟ್. ಎ ಬಿ ಸಿ ಹೆಚ್, ರೈಟ್. ಸೊ ಎ ಬಿ ಸಿ ಹೆಚ್ ಎಲ್ಲಿದೆ, ಫಸ್ಟ್ ಆಪ್ಷನಲ್ಲಿ ಇದೆ. ಓಕೆ, ಫಸ್ಟ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. Next one. So, how many friends are there here? 4 friends are there, sitting in 4 corners of a square. ನೋಡಿ, ಇದು ದಿಸ್ ಈಸ್ ವಾಟ್ ಸ್ಕ್ವೇರಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಕ್ವೇರಲ್ಲಿ ಸ್ಕ್ವೇರಲ್ಲಿ ಕೊಟ್ಟಿದ್ದಾರೆ, ರೈಟ್. ಎಷ್ಟು ಜನ ಇದ್ದಾರೆ, ಓನ್ಲಿ 4 ಮೆಂಬರ್ಸ್ ಆರ್ತಾರೆ. ಸೊ ಕಾರ್ನರಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಇಲ್ಲಿ 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 ಓಕೆ, ಕಾರ್ನರಲ್ಲಿ ಕೂತಿದ್ದಾರೆ. ಆ್ಯಂಡ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಚ್ ಆ್ಯಂಡ್ ಜೆ ಆರ್ ಸಿಟ್ಟಿಂಗ್ ಡಯಾಗೋನಲಿ ಅಪೋಸಿಟ್ ಕಾರ್ನರ್. ಇಲ್ಲಿ ಎಚ್ ಕೂತಿದ್ರೆ ಇಲ್ಲಿ ಜೆ ಕೂತಿರುತ್ತೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಜೆ ಕೂತಿದ್ರೆ ಇಲ್ಲಿ ಎಚ್ ಕೂತಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ರೈಟಾ. ನೆಕ್ಸ್ಟ್, ಐ ಇಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಚ್. ಎಚ್ದ ಇಮಿಡಿಯೇಟ್ ಲೆಫ್ಟಲ್ಲಿ ಐ ಇದೆ ಅಂತ ಹೇಳ್ತಾ ಇದ್ದಾರೆ. ಎಚ್ದು 2 ಸೇಮ್ ಅರೇಂಜ್ ಆಯಿತಾ. ಎಚ್ದು ಇಮಿಡಿಯೇಟ್ ಲೆಫ್ಟಲ್ಲಿ, ಸೊ ನೋಡಿ ಇಲ್ಲಿ ರೈಟ್ ಬಂದಿರುತ್ತೆ, ಇಮಿಡಿಯೇಟ್ ಲೆಫ್ಟ್ ಬಂದರೆ ಇಲ್ಲಿ ಬಂದಿರುತ್ತಾ. ನೆಕ್ಸ್ಟ್, ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಜೆ. ನೋಡಿ, ಎರಡೂ ಅರೇಂಜ್ಮೆಂಟಲ್ಲಿ ನಾವು ಡಯಾಗೋನಲಿ ಇಲ್ಲೇ ಚಿಲ್ಲೆಂಡ್ ಜೆ ಅಂತ ತೊಗೊಂಡಿದ್ರು, ಜೆ ಇದು ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ, ಆ ಇದೆ. ಇಲ್ಲೂ ಕೂಡ ಜೆ ಇದು ಇಮಿಡಿಯೇಟ್ ರೈಟ್ ಯಾರಿದ್ದಾರೆ, ಆ ಇದೆ. ಬಿಕಾಸ್ ಓನ್ಲಿ ದೇರ್ ಆರ್ 4 ಪರ್ಸನ್ ಅಷ್ಟೇ ಕೊಟ್ಟಿರೋದು. ಸೊ ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ, ಜೆ. ಸೊ ಸಾರಿ, ಇಮಿಡಿಯೇಟ್ ರೈಟ್ ಆಫ್ ಜೆ ಯಾರಿದ್ದಾರೆ, ಐ, ರೈಟ್. ಇಮಿಡಿಯೇಟ್ ರೈಟ್ ಆಫ್ ಜೆ ದಟ್ ಈಸ್ ಐ. ಸೊ ಈ ಕ್ವಶನ್ಸನ್ನು ನೀವು 30 ಸೆಕೆಂಡ್ಸಲ್ಲಿ ಮುಗಿಸ್ಬೋದಾಗಿ, ಈ ಕ್ವಶನ್ಸನ್ನು ನೀವು 30 ಸೆಕೆಂಡಲ್ಲಿ ಮಾಡ್ಬೋದು. ನೆಕ್ಸ್ಟ್,
ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಏನಿದೆ? 6 ಸ್ಟೂಡೆಂಟ್ಸ್ ಆರ್. ಇಲ್ಲಿ ಕೂಡ 6 ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಅಮನ್, ಬಾಬಿ, ಚಿಂಟು, ಗೀತಾ ಆ್ಯಂಡ್ ಪ್ರಣಯ್ ಆ್ಯಂಡ್ ರಾಮ್ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್. ನೋಡಿ, ಇಲ್ಲಿವರೆಗೆ ಯಾವೆಲ್ಲ ಕ್ವಶನ್ಸ್ ಬಂದಿದೆ ಅದರಲ್ಲಿ ಜಾಸ್ತಿ ನಿಮಗೆ ಕೇಳಿರೋದೇನು? ಸರ್ಕ್ಯುಲರ್ ಅರೇಂಜ್ಮೆಂಟ್ ಬಗ್ಗೆ ನಿಮಗೆ ಕೇಳಿದ್ದಾರೆ, ರೈಟ್? ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಜಾಸ್ತಿ ಕೇಳಿರೋದು ಸರ್ಕ್ಯುಲರ್ ಅರೇಂಜ್ಮೆಂಟ್, ರೈಟ್? ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಂತ ಬಂದಿದೆ. ಲೀನಿಯರ್ ಅರೇಂಜ್ಮೆಂಟ್ ಮಾತ್ರ ನಿಮಗೆ ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ 6 ಸ್ಟೂಡೆಂಟ್ಸ್, ಎಷ್ಟು ಜನ ಇದ್ದಾರೆ? 6 ಸ್ಟೂಡೆಂಟ್ಸ್ ಇದ್ದಾರೆ. ದೇ ಆರ್ ಸಿಟ್ಟಿಂಗ್ ಅರೌಂಡ್ ದ ಸರ್ಕ್ಯುಲರ್ ಟೇಬಲ್. ಸೊ ಹೇಗೆ ಕೂತಿದ್ದಾರೆ? ಸರ್ಕ್ಯುಲರ್ ಟೇಬಲ್. ಸೊ ರಾಮ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಗೀತಾ. ದೇ ಆರ್ ಫೇಸಿಂಗ್ ದ ಸೆಂಟರ್. ನೋಡಿ, ಸೆಂಟರಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ನಿಮಗೆ. ಅವೇ ಫ್ರಮ್ ದ ಸೆಂಟರ್ ಅಂತೂ ಇಲ್ಲಿವರೆಗೆ ಒಂದು ಕ್ವಶನ್ ಕೂಡ ಬಂದಿಲ್ಲ, ರೈಟ್? ರಾಮ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಗೀತಾ. ಗೀತಾದು ಸೆಕೆಂಡ್ ಟು ದ ರೈಟಲ್ಲಿ ಯಾರಿದ್ದಾರೆ? ರಾಮ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ಪ್ರಣಯ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಗೀತಾ ಆ್ಯಂಡ್ ಬಾಬಿ. ಪ್ರಣಯ್ ಏನಿದ್ದಾನೆ? ಇಮಿಡಿಯೇಟ್ ನೇಬರ್ ಆಫ್ ಗೀತಾ ಆ್ಯಂಡ್ ಬಾಬಿ. ಗೀತಾ ಆ್ಯಂಡ್ ಬಾಬಿದು ಇಮಿಡಿಯೇಟ್ ನೇಬರು ಪ್ರಣಯ್. ಅಂದರೆ ಪ್ರಣಯ್ ಮಿಡಲಲ್ಲಿ ಬಂದಿರಬೇಕು. ಇನ್ ಕೇಸ್ ನಾನು ಇಲ್ಲಿ ಪ್ರಣಯ್ ತೊಗೊಳಕ್ಕೆ ಸಾಧ್ಯನಾ? ಇಲ್ಲಿ ಬಾಬಿ ಬರಬೇಕು. ಇಸ್ ಇಟ್ ಪಾಸಿಬಲ್? ನೋ. ಹಾಗಿದ್ರೆ ಓನ್ಲಿ ಒನ್ ಪಾಸಿಬಲ್. ಇಲ್ಲಿ ಪ್ರಣಯ್ ಬಂದಿರುತ್ತೆ, ಇಲ್ಲಿ ಬಾಬಿ, ರೈಟ್ ಅಲ್ವಾ? ನೆಕ್ಸ್ಟ್, ಅಮನ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಗೀತಾ. ಗೀತಾ ಈಸ್ ಹಿಯರ್, ಥರ್ಡ್ ಟು ದ ರೈಟ್. ಫಸ್ಟ್, ಸೆಕೆಂಡ್, ಥರ್ಡ್ ಯಾರಿದ್ದಾನೆ? ಅಮನ್, ರೈಟ್? ಸೊ one person, who is that one person remaining? That is Chintu. Who is one person remaining? That is Chintu. So question ಏನು ಕೇಳಿದ್ದಾರೆ ಹಾಗಿದ್ರೆ? Who among the following is immediate neighbor of both Ram and Bobby? ರಾಮ್ ಮತ್ತು ಬಾಬಿದು, ಬಾಬಿ is here, right? ಬಾಬಿದು ಇಮಿಡಿಯೇಟ್ ನೇಬರ್ ಯಾರಿದ್ದಾರೆ? ಇಲ್ಲಿ ರಾಮ್, ಇಲ್ಲಿ ಬಾಬಿ. ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಆಫ್ ದೆಮ್ ಈಸ್, ಹೂ ಇಸ್ ದ್ಯಾಟ್? ಅಮನ್. Who is that? Aman, right? Next one. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ CPO ಅಲ್ಲಿ ಕೇಳಿದ್ದಾರೆ. CPO ಅಲ್ಲಿ MNOPQR ಸಿಟ್ಟಿಂಗ್ ಅರೌಂಡ್ ಸರ್ಕ್ಯುಲರ್ ಟೇಬಲ್ ಅಂತ ಹೇಳಿದ್ದಾರೆ. ಸರ್ಕ್ಯುಲರ್ ಟೇಬಲಲ್ಲಿ ಕೂತಿದ್ದಾರೆ. ನೋಡಿ, ಜಾಸ್ತಿ ನಿಮಗೆ ಯಾವುದೇ ಆಗಿರಲಿ SSLC ನೋಡಿ ಜಾಸ್ತಿ ಸರ್ಕ್ಯುಲರ್ ಅರೇಂಜ್ಮೆಂಟನ್ನು ಕೇಳಿದ್ದಾರೆ, ರೈಟ್? ಸೊ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಸರ್ಕ್ಯುಲರ್ ಅರೇಂಜ್ಮೆಂಟಲ್ಲಿ. ಸೊ ಎಷ್ಟು ಜನ ಕೂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ? 1 2 3 4 5 6 ಮೆಂಬರ್ಸ್. ಹಿಯರ್ ಆಲ್ಸೋ ಜಾಸ್ತಿ ನಿಮಗೆ 6 ಮೆಂಬರ್ಸೇ ಕೇಳಿದ್ದಾರೆ, 6 to 8, ರೈಟ್? ಜಾಸ್ತಿ ಆದರೆ 8 ಮೆಂಬರ್ಸ್ ನಿಮಗೆ ಕೇಳಿದ್ದಾರೆ ಕ್ವಶನ್ಸ್. O is an immediate neighbor of M. They are facing a center only, right? Facing to the center. What? Only 2 people are sitting between O and Q. O is immediate neighbor of M ಅಂತ ಕೊಟ್ಟಿದ್ರು. M the immediate neighbor O ಇದೆ. M the immediate neighbor O, right? M the immediate neighbor O. ಎರಡು ಕಡೆ ಕೂಡ ನಾವು ಮಾಡ್ಕೊಳ್ಳೋಣ. Only 2 people are sitting between O and Q, ರೈಟ್? ಇಲ್ಲೂ ಕೂಡ ಯಾವ ಸೈಡಿಂದ ಕೂಡ ಮಾಡಿದ್ರು ನಿಮಗೆ Q ಇಲ್ಲೇ ಬಂದಿರುತ್ತೆ, ರೈಟ್? ಇಲ್ಲೂ ಕೂಡ ನೋಡಿ, ಈ ಸೈಡಿಂದ ಲೆಫ್ಟ್ ಹ್ಯಾಂಡ್ ಆರ್ ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್ ಎರಡು ಕಡೆಯಿಂದ ಮಾಡಿದ್ರೂ O ದ ಪಾಸಿಟಿವ್ Q ಆಗುತ್ತೆ. ಓಕೆ, 2 ಪರ್ಸನ್ ಅಂತ ಹೇಳ್ತಾರೆ. P is ಸೆಕೆಂಡ್ ಟು ದ ಲೆಫ್ಟ್ ಆಫ್ R. ಆರ್ದು ಸೆಕೆಂಡ್ ಲೆಫ್ಟಲ್ಲಿ P ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಅಲ್ಲಿ R ತೊಗೊಂಡಿದ್ರೆ ಇಲ್ಲಿ ಸೆಕೆಂಡ್ ಲೆಫ್ಟ್ ಬರೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಇಲ್ಲಿ R ತೊಗೊಂಡಿದ್ರೆ ಸೆಕೆಂಡ್ ಬರೋಕ್ಕೆ ಸಾಧ್ಯನಾ? ಎಸ್. ಇಲ್ಲಿ ಇಲ್ಲ, ರೈಟ್? ಸೊ ನೋಡಿ, ಇಲ್ಲಿ R ತೊಗೊಂಡಿದ್ರೆ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇವಾಗ ಹೂ ಈಸ್ ವಾಟ್? P is ಸೆಕೆಂಡ್ ಟು ದ ಲೆಫ್ಟ್ ಆಫ್ R. ಆರ್ದು ಸೆಕೆಂಡ್ ಲೆಫ್ಟಲ್ಲಿ P. ಇಲ್ಲಿ ಮಾತ್ರ ಪಾಸಿಬಲ್ ಇದೆ, ಇಲ್ಲಿ ತಗೊಂಡಿದ್ರೂ ಪಾಸಿಬಲ್ ಇಲ್ಲ, ರೈಟ್? ನೆಕ್ಸ್ಟ್ ಹಿಂದೆ ಮತ್ತೆ ಇಷ್ಟೇ ಕೊಟ್ಟಿದ್ದಾರಾ? ಸೊ MNO, N ಈಸ್ ರಿಮೇನಿಂಗ್. N ಇಲ್ಲಿ ಬರುತ್ತೆ ಆ್ಯಂಡ್ ಇಲ್ಲೂ ಕೂಡ N ಬರುತ್ತೆ. MNORQ ಆ್ಯಂಡ್ P ಆ್ಯಂಡ್ ಹಿಯರ್ MON. ಈ ಥರ ಇದೆ. ಲೆಫ್ಟ್ ಆ್ಯಂಡ್ ರೈಟಲ್ಲಿ ಇಲ್ಲಿ ಎಕ್ಸಾಕ್ಟಾಗಿ ಕೊಟ್ಟಿಲ್ಲ. ಓಕೆ, O is an immediate neighbor of N. Yes, O is an immediate neighbor of M. Only 2 people sit in O and Q. Yes. P is second to the left of R. R the second left ಅಲ್ಲಿ P ಇದೆ. Yes. N is an immediate neighbor of P ಅಂತ ಕೊಟ್ಟಿದ್ದಾರೆ. So N is an immediate neighbor of P. In this arrangement, N is an immediate neighbor of P. No.
ರೈಟ್. ಸೊ ಹೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎಮ್ ಅಂತ ಕೇಳಿದ್ದಾರೆ. ಎಮ್ದು ಸೆಕೆಂಡ್ ರೈಟಲ್ಲಿ, ಫಸ್ಟ್ ರೈಟ್ ಸೆಕೆಂಡ್ ರೈಟ್ ಯಾರಿದ್ದಾರೆ? ಎನ್ ಇದ್ದಾರೆ. ಫಸ್ಟ್ ರೈಟ್ ಆ್ಯಂಡ್ ಸೆಕೆಂಡ್ ರೈಟ್, ಹೂ ಇಸ್ ದಟ್? ಎನ್. ಎನ್ ಈಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಹಿಯರ್ ಆಲ್ಸೋ ವಾಟ್ 6 men ಆರ್ ದೇರ್. ಸರ್ಕ್ಯುಲರ್ ಟೇಬಲಲ್ಲಿ ಕೂತಿದ್ದಾರೆ ಆ್ಯಂಡ್ ದೇ ಆರ್ ಫೇಸಿಂಗ್ ಅ ಸೆಂಟರ್. ದೇ ಆರ್ ಫೇಸಿಂಗ್ ಅ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ 6 members ಇದ್ದಾರೆ. ರೈಟ್. ಏನು ಹೇಳಿದ್ದಾರೆ? ಡಿ ಆ್ಯಂಡ್ ಸಿ ಆರ್ ಇಮಿಡಿಯೇಟ್ ನೇಬರ್ ಆಫ್ ಎ. ಇಮಿಡಿಯೇಟ್ ನೇಬರ್ ಆಫ್ ಎ ಯಾರಿದ್ದಾರೆ? ಡಿ ಆ್ಯಂಡ್ ಸಿ ಆ್ಯಂಡ್ ದೇ ಆರ್ ಫೇಸಿಂಗ್ ಅ ಸೆಂಟರ್. ಫೇಸಿಂಗ್ ಸೆಂಟರ್, ಎಲ್ಲರೂ ಸೆಂಟ್ರಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಅಗೇನ್ ಇಲ್ಲಿ ಬಿ ಸೆಕೆಂಡ್ ಟು ದ ರೈಟ್ ಆಫ್ ಎ, ಇದನ್ನು ನಾವು ಅರೇಂಜ್ ಮಾಡ್ಬೋದಾ? ಬಿ ಸೆಕೆಂಡ್ ಟು ದ ರೈಟ್ ಆಫ್ ಎ, ಇದು ಸೆಕೆಂಡ್ ರೈಟಲ್ಲಿ ಬಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಫ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಇ ಆ್ಯಂಡ್ ಫೋರ್ ಟು ದ ಲೆಫ್ಟ್ ಆಫ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಅರೇಂಜ್ ಮಾಡ್ಬೋದು. ಹೇಗೆ? ಡಿ ಆ್ಯಂಡ್ ಸಿ ಆರ್ ಇಮಿಡಿಯೇಟ್ ನೇಬರ್ ಆಫ್ ಎ. ಇಲ್ಲಿ ಒಂದ್ಸಲ ಡಿ ಬರುತ್ತೆ, ಇಲ್ಲಿ ಸಿ ಬಂದಿರುತ್ತೆ. ರೈಟ್, ಇಲ್ಲೂ ಕೂಡ ಹಾಗೆ. ದ್ಯಾಟ್ ಈಸ್ ಎ. ಇದು ಸೆಕೆಂಡ್ ರೈಟಲ್ಲಿ ಬಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದ್ಸಲ ಡಿ ತಗೊಳ್ಳೋಣ, ಇಲ್ಲಿ ಸಿ. ಸೊ ಏನಿದೆ ನೆಕ್ಸ್ಟ್? ಎಫ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಇ. ಎಫ್ ಆ್ಯಂಡ್ ಡಿ ಒಂದೇ ಕಡೆ ಬರಬೇಕು. ಆ್ಯಂಡ್ ಫೋರ್ ಟು ದ ಲೆಫ್ಟ್ ಆಫ್ ಡಿ. ಆ್ಯಂಡ್ ಯಾರಿಗೆ ರಿಫರ್ ಆಗುತ್ತೆ? ಫಸ್ಟ್ ಪರ್ಸನ್ ಯಾರಿದ್ದಾರೆ? ಎಫ್. ಎಫ್ ಎಲ್ಲಿ ಕೂತಿರುತ್ತೆ? ಫೋರ್ ಟು ದ ಲೆಫ್ಟ್ ಆಫ್ ಡಿ. ಡಿ ಇದು ಫೋರ್ತ್ ಲೆಫ್ಟಲ್ಲಿ, ಇಲ್ಲಿ ಡಿ ಇದೆ ನೋಡಿ. ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಫೋರ್ತ್ ಲೆಫ್ಟ್. ಇಲ್ಲಿ ಪಾಸಿಬಲ್ ಇದೆನಾ? ನೋ, ಈ ಅರೇಂಜ್ಮೆಂಟಲ್ಲಿ ಪಾಸಿಬಲ್ ಇಲ್ಲ. ನೆಕ್ಸ್ಟ್ 1 2 3 4. ಎಸ್, ಹಿಯರ್ ಇಟ್ ಈಸ್ ಪಾಸಿಬಲ್. ಸೊ ಏನು ಕೇಳಿದ್ದಾರೆ? ಸೊ ಹಾಗಿದೆ, ಆ ಖಾಲಿ ಇರೋ ಪ್ಲೇಸಲ್ಲಿ ಯಾರು ಬಂದಿರುತ್ತೆ? ಇಮಿಡಿಯೇಟ್ ನೇಬರ್ ಆಫ್ ಇ, ದಟ್ ಈಸ್ ಎಫ್. ಕ್ವಶನ್ ಏನು ಕೇಳಿದ್ದಾರೆ ಹಾಗಿದ್ರೆ? ವಾಟ್ ಈಸ್ ದ ಪೊಸಿಷನ್ ಆಫ್ ಇ ಅಂತ ಕೇಳಿದ್ದಾರೆ. ಪೊಸಿಷನ್ ಏನಿದೆ? ಇದು ಥರ್ಡ್ ಟು ದ ಲೆಫ್ಟ್ ಆಫ್ ಎ. ಫಸ್ಟ್ ಅರೇಂಜ್ಮೆಂಟ್ ಅಂತೂ ಇದಂತೂ ಕ್ಯಾನ್ಸಲ್ ಆಗಿದೆ ಅಲ್ವಾ? ಈ ಅರೇಂಜ್ಮೆಂಟ್ ಅಂತೂ ನಿಮಗೆ ಕ್ಯಾನ್ಸಲ್ ಆಗಿದೆ. ಏನು ಕೇಳಿದ್ದಾರೆ? ಥರ್ಡ್ ಟು ದ ಲೆಫ್ಟ್ ಆಫ್ ಎ ಇದೆನಾ ಇ? ನೋ, ಎಲ್ಲಿದೆ? ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟಲ್ಲಿ ಇದೆ. ಸೊ ಫಸ್ಟ್ ಅಂತೂ ರಾಂಗ್ ಆಗುತ್ತೆ. ಟ್ರೂ ಅಂತಲೇ ಹೇಳಿದಾರಲ್ವಾ? ವಾಟ್ ಈಸ್ ದ ಪೊಸಿಷನ್ ಆಫ್ ಇ ಅಂತ ಕೇಳಿದ್ದಾರೆ. ಇಮಿಡಿಯೇಟ್ ಲೆಫ್ಟ್ ಆಫ್ ಸಿ ಇದೆನಾ? ಎಸ್. ಸೊ ಸಿ ಇಲ್ಲಿದೆ, ಸಿ ಇದು ಇಮಿಡಿಯೇಟ್ ಲೆಫ್ಟಲ್ಲಿ ಇ ಇದೆ. ಎಸ್, ಬಿ ಆಪ್ಷನಲ್ಲಿ ಆನ್ಸರ್ ಇದೆ. ಬಿ ಆಪ್ಷನ್ ಈಸ್ ಕರೆಕ್ಟ್. ಇನ್ನೊಂದು ಕೂಡ ಚೆಕ್ ಮಾಡೋಣವಾ? ಸೆಕೆಂಡ್ ಟು ದ ರೈಟ್ ಆಫ್ ಎ? ನೋ, ಸೆಕೆಂಡ್ ಟು ದ ಲೆಫ್ಟಲ್ಲಿ ಇದೆ. ಇಮಿಡಿಯೇಟ್ ನೇಬರ್ ಆಫ್ ಡಿ ಆ್ಯಂಡ್ ಎಫ್? ನೋ, ಎಫ್ದ ಇಮಿಡಿಯೇಟ್ ನೇಬರ್ ಇದೆ, ಬಟ್ ಇದು ಇಲ್ಲ. ಸೊ ಹಾಗಿದ್ರೆ ಯಾವುದಾಗುತ್ತೆ? ಆಪ್ಷನ್ ಬಿ 1. ಓಕೆ, ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ? ನೆಕ್ಸ್ಟ್ ಒನ್. ಸೊ ಏನಿಲ್ಲ ಈ ಕ್ವಶನಲ್ಲಿ ಎಷ್ಟು ಜನ ಇದ್ದಾರೆ? 6 members ಆಗಿದೆ. ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್. ಹಿಯರ್ ಆಲ್ಸೋ ದೇ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಅ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ಎ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಇ ಆ್ಯಂಡ್ ಎಫ್. ಬಿ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ನೋಡಿ, ದಿಸ್ ಆ್ಯಂಡ್ ದಿಸ್ ಲಿಟಲ್ ಬಿಟ್ ಏನೋ ಸೇಮ್ ಕಾಣಿಸ್ತಾ ಇದೆ. ಎ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಇ ಆ್ಯಂಡ್ ಎಫ್. ಎಸ್, ಇದನ್ನು ನನಗೆ ಮಾಡಿ ಕಮೆಂಟ್ ಮಾಡ್ತೀರಾ ಆನ್ಸರಲ್ಲಿ ಯಾವ ಥರ ಅರೇಂಜ್ಮೆಂಟ್ ಬರುತ್ತೆ. ಆ್ಯಂಡ್ ವಿಚ್ ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಇಮಿಡಿಯೇಟ್ ನೇಬರ್ ಆಫ್ ಬೋತ್ ಎ ಆ್ಯಂಡ್ ಡಿ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಸಾಲ್ವ್ ಮಾಡಿ ನನಗೆ ಆನ್ಸರನ್ನು ಕಮೆಂಟ್ ಮಾಡಿ. ಓಕೆ, ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ದ ಕ್ಲಾಸ್. ಆ್ಯಂಡ್ ನಿಮಗೆ ಕ್ಲಾಸ್ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ಥ್ಯಾಂಕ್ ಯು ಎವ್ರಿವನ್.